ಇಷ್ಟು ದಿವಸ ನೀವು ಮ್ಯಾಥ್ಮ್ಯಾಟಿಕ್ಸ್ನಲ್ಲೆಲ್ಲ ನಂಬರ್ಸು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸು ಹಾಗೆ ಈ ಥರದ್ದೆಲ್ಲ ನೋಡ್ತಾ ಇದ್ರಲ್ಲ. ಬೇಸಿಕಲಿ ಮ್ಯಾಥ್ಮ್ಯಾಟಿಕ್ಸ್ನಲ್ಲಿ ನಾವೇನು ಕ್ವಾಂಟಿಟಿ ಯಾವುದೋ ಒಂದು ವಿಚಾರದ ಇದು ಎಷ್ಟು ಅಂತ ಹೇಳೋದಕ್ಕೆ ಇದಿಷ್ಟು ಅಂತ ಒಂದು ಪ್ರತಿಯೊಂದು ಎನಿಥಿಂಗ್ ವಿಚ್ ಈಸ್ ಮೆಷರಬಲ್ ಈಸ್ ಕಾಲ್ಡ್ ಎ ಕ್ವಾಂಟಿಟಿ ಅಂತ ಹೇಳ್ಬಿಟ್ಟು. ಈಗ ಬ್ರೈಟ್ನೆಸ್ ಇದೆ ಅಂತಂದರೆ ಇದು ಎಷ್ಟು ಬ್ರೈಟು ಅಂತಂತಂದರೆ ಇಷ್ಟು ಬ್ರೈಟು ಅಂತ ಹೇಳೋಕ್ಕಾದರೆ ಆ ಬ್ರೈಟ್ನೆಸ್ ಅನ್ನೋದನ್ನು ಕ್ವಾಂಟಿಟಿ ಅಂತೀವಿ, ಆಯಿತಾ. ಇದು ಇಷ್ಟು ಭಾರ, ತುಂಬ ಭಾರ, ಇದು ಜಾಸ್ತಿ ಭಾರ, ಇದು ಕಮ್ಮಿ ಭಾರ ಅಂತೆಲ್ಲ ಹೇಳ್ಬೇಕಾದ್ರೆ ಇದು ಎಷ್ಟು ಭಾರ ಅಂತ ನಿಖರವಾಗಿ ಹೇಳಬೇಕು ಅಂತಂದರೆ ಆ ಥರ ಇಷ್ಟು ಭಾರ ಅಂತ ನಮಗೆ ಮೆಷರ್ ಮಾಡೋಕ್ಕಾದರೆ ಆವಾಗ ಭಾರ ಅನ್ನೋದನ್ನು ಒಂದು ಕ್ವಾಂಟಿಟಿ ಅಂತ ಕರಿತೀವಿ. ಇದು ವೆಯ್ಟ್, ಇದನ್ನೆಲ್ಲ ಕ್ವಾಂಟಿಟಿ ಅಂತ ಕರಿತೀವಿ. ಸೊ ಈ ಕ್ವಾಂಟಿಟೀಸ್ನ ಮೆಷರ್ ಮಾಡೋದು ಇದ್ರ ಜೊತೆಗೆ ಬರ್ತಾ ಇದೆಯಲ್ಲ, ಈ ಕ್ವಾಂಟಿಟೀಸ್ ಮೆಷರ್ ಮಾಡೋದಕ್ಕೆ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಅಟ್ ದಿ ಎಂಡ್ ಆಫ್ ದಿ ಡೇ ಅಂದರೆ ಕಡೆಯಲ್ಲಿ ಏನಪ್ಪ ಅಂತಂದರೆ ಈ ಭೂಮಿ ಮೇಲೆ ಆಲ್ ಫಿಸಿಕಲ್ ಆಬ್ಜೆಕ್ಟ್ಸ್ ಆನ್ ಅರ್ತ್ ಆ್ಯಂಡ್ ಇನ್ ದಿ ಯೂನಿವರ್ಸ್ ದರ್ ಆರ್ ಸೋ ಮೆನಿ ಆಬ್ಜೆಕ್ಟ್ಸ್ ಎಲ್ಲ ಅಲ್ವಾ. ಸೊ ನಾವು ಇದನ್ನು ಏನಾರು ಒಂದು ನೋಡಿದ ತಕ್ಷಣ ಏನು ಥರ ನಮಗೆ ಬರುತ್ತೆ, ಸೈಜು ಎಲ್ಲದ್ರ ಜೊತೆಗೆ ನಮಗೆ ಅದು ಒಂದು ಶೇಪು ನಮಗೆ ಮೈಂಡಿಗೆ ಬರುತ್ತೆ. ವಿ ಆಲ್ಸೋ ಗೆಟ್ ಆ್ಯನ್ ಐಡಿಯಾ ಆಫ್ ನಾಟ್ ಜಸ್ಟ್ ಹೌ ಬಿಗ್ ಇಟ್ ಈಸ್, ಹೌ ಟಾಲ್ ಇಟ್ ಈಸ್, ಹೌ ಹೆವಿ ಇಟ್ ಈಸ್, ಹೌ ವೈಡ್ ಇಟ್ ಈಸ್, ಹೌ ಲಾಂಗ್ ಇಟ್ ಈಸ್, ಈ ಥರದ್ದೆಲ್ಲ ಫೀಲಿಂಗ್ ಜೊತೆಗೆ ಇದು ಕಂಬದ ಥರ ಇದೆ, ಇದು ಗುಂಡ್ಗಿದೆ, ಇದು ಚೌಕಕ್ಕಿದೆ, ಈ ಥರದ್ದೆಲ್ಲ ವಿ ಸ್ಟಾರ್ಟ್ ಫೀಲಿಂಗ್ ದಿ ಶೇಪ್ ಆಲ್ಸೋ. ಸೊ ನಾವು ಈಗ ನಂಬರ್ಗೊಂದು ಪ್ರಾಪರ್ಟೀಸ್ ಅಂತ ಕಂಡುಹಿಡ್ಕೊಂಡ್ವಿ. ನಂಬರ್ ಪ್ರಾಪರ್ಟೀಸ್ ಏನು ಕಂಡುಹಿಡ್ಕೊಂಡ್ವಿ? ಅದು ನಂಬರ್ ಅಂತಂದರೆ ಅದು ಇಟ್ ಈಸ್ ನಥಿಂಗ್ ಬಟ್ ಇಟ್ ರೆಪ್ರೆಸೆಂಟ್ಸ್ ಕೌಂಟ್ಸ್ ಆಫ್ ಮೆಷರ್ ಆಫ್ ಎ ಕ್ವಾಂಟಿಟಿ, ಯೂನಿಟ್ಸ್ ಆಫ್ ಮೆಷರ್ ಆಫ್ ಎ ಕ್ವಾಂಟಿಟಿ ಅಂದ್ಕೊಂಡ್ವಿ. ಹಾಗೇನೇ ಆ ಕ್ವಾಂಟಿಟಿಗೆ ನಾವು ಇದನ್ನೇ ಸೂಚಿಸ್ತಾ ಇದೆ ಅನ್ಬೇಕಾದ್ರೆ 4 kg 5 ಸೆಂಟಿಮೀಟರ್ ಅಂತ ಕಾಂಕ್ರೀಟ್ ಅಂತ ಹೇಳ್ಬಿಟ್ಟು ಹಾಗೂ ಮಾಡಿದ್ವಿ. ಕೂಡಬೇಕಾದ್ರೆ ಕಳಿಬೇಕಾದ್ರೆ ಎಲ್ಲ ಅದು ಒಂದೇ ಥರದ ಕ್ವಾಂಟಿಟಿ ಇರಬೇಕು, ಒಂದೇ ಯೂನಿಟ್ ಆಫ್ ಮೆಷರ್ ಆಗಿರಬೇಕು, ಆವಾಗ ನಾವು ಕೂಡಿ ಕಳೆದು ಮಾಡ್ಬೋದು. ಇದೆಲ್ಲ ಪ್ರಾಪರ್ಟೀಸ್ ಥರ. ಹಾಗೇನೇ ಈ ಶೇಪ್ಸ್ಗೂ ಪ್ರಾಪರ್ಟೀಸ್ ಇರುತ್ತೆ. ಬಟ್ ಒಂದು ಶೇಪ್ನ ರೆಪ್ರೆಸೆಂಟ್ ಮಾಡೋದು ಅಂದ್ರೆ ಏನು? ಫಸ್ಟು ಶೇಪು ಒಂದು ಆಬ್ಜೆಕ್ಟ್ ಅಂದರೆ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ಈ ಶೇಪ್ನ ನಾನು ಹಾಕಬೇಕು ಅಂತಂತಂದರೆ ನಮಗೆ 2 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸು ಕಲಿತೀವಿ ಅನ್ನೋದಕ್ಕಿಂತ ಹೆಚ್ಚಾಗೆ ಮುಂಚಿಂದ ಮನುಷ್ಯ ಒಂದು 2-3 ಐಡಿಯಾ, ಒಂದು ಪಾಯಿಂಟ್ ಹಿಡ್ಕೊಂಬಿಟ್ಟು ಪಾಯಿಂಟ್ನ ಮೂವ್ ಮಾಡ್ತಾ ಇದ್ದರೆ ಅದೊಂದು ಟ್ರೇಸಿಂಗ್ ಆಗುತ್ತೆ, ಹೌದಾ? ಹಾಗೇನೇನೇ ಆ ಒಂದೇನೋ ಲೈನ್ ಬಂತು ಅಂತ ಇಟ್ಕೊಳ್ಳಿ, ಆ ಲೈನ್ನೇ ಹಿಂಗೆ ಮೂವ್ ಮಾಡಿದ್ರೆ ಇಟ್ ವಿಲ್ ಟ್ರೇಸ್ ಎ ಸ್ಪೇಸ್. ಸೊ ಆ ಸ್ಪೇಸ್ದಿತ್ತಲ್ಲ ಅದನ್ನೇ ಹಿಂಗೆ ಮೇಲಿಂದ ಅದನ್ನ ಎತ್ಕೊಂಡು ಬಂದರೆ ಇಟ್ ವಿಲ್ ಕವರ್ ಎ ವಾಲ್ಯೂಮ್, ಈ ಥರ. ಸೊ ಒಂದು ಫೀಲಿಂಗು ಹೆಂಗೆ ಇದನ್ನು ಹೌ ಡು ವಿ ಬ್ರಿಂಗ್ ಇಟ್ ಇನ್ ಟು ಸಮ್ ಸಾರ್ಟ್ ಆಫ್ ಮ್ಯಾಥಮ್ಯಾಟಿಕಲ್ ಎಕ್ಸರ್ಸೈಸ್. ಮ್ಯಾಥಮ್ಯಾಟಿಕಲ್ ಎಕ್ಸರ್ಸೈಸ್ ಅಂದರೆ ಏನು ನಮಗೆ? ಮ್ಯಾಥಮ್ಯಾಟಿಕಲ್ ಎಕ್ಸರ್ಸೈಸ್ ಅಂತಂತಂದರೆ ಸೊ ಇದನ್ನೇ ಒಂದು ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ ಅಂತಕ್ಕಂದರೆ ಅದ್ರ ಮೇಲೆ ಏನೇನು ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಮಾಡ್ಬೋದು. ಸೊ ಒಂದು ಆಬ್ಜೆಕ್ಟ್ ಅಂತ ಮಾಡಿ ಅದ್ರ ಮೇಲೆ ನಾನು ಏನೇನು ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಅಂದರೆ ಕೂಡೋದು, ಕಳಿಯೋದು, ಗುಣಿಸೋದು, ಭಾಗಿಸೋದು, ನನಗೆ ಜಿಯೋಮೆಟ್ರಿಕ್ ಆಪರೇಷನ್ಸ್ ಇರುತ್ತೆ. ಏನಿರುತ್ತೆ? ಜಿಯೋಮೆಟ್ರಿಕ್ ಆಪರೇಷನ್ಸ್ ಇರುತ್ತೆ. ಸೊ ನೀವು ಅದರಲ್ಲೆಲ್ಲ ಏನು ಬರ್ಕೋಬೇಡಿ, ಜಸ್ಟ್ ಅಬ್ಸರ್ವ್ ಮಾಡಿ. ಅದರಲ್ಲೆಲ್ಲ ಏನಪ್ಪ ಅಂತಂದರೆ ನೀವು ಸುಮ್ಮನೆ ಹಿಂಗೊಂದಿಟ್ಟರೆ ಇದು, ಬಟ್ ಆ ಪಾಯಿಂಟ್ ಅನ್ನೋದ್ರ ಹತ್ರ ಒಂದು ಸರ್ಕಲ್ ಇದೆ ನೋಡಿ, ಅದಕ್ಕೊಂದು ಏನೋ ಸೈಜ್ ಇದೆ, ಅದಕ್ಕೇನೋ ಒಂದು ಸೈಜ್ ಇದೆ. ಬಟ್ ನೀವು ಸೈಜ್ ಲೆಕ್ಕ ಬೇಡ, ಅದು ಎಲ್ಲಿದೆ ಅಂತ ತೋರಿಸಿದ್ರೆ ಸಾಕು. ಅಂದರೆ ಐ ವಾಂಟ್ ಸಮಥಿಂಗ್ ಟು ಬಿ ರಿಟನ್, ಸಮಥಿಂಗ್ ಟು ಬಿ ಶೋನ್ ಫಿಸಿಕಲಿ, ಯಾವುದಾದ್ರೂ ಒಂದು ಜಾಗದಲ್ಲಿ ಎಲ್ಲಿದೆ ಅಂತಂದರೆ ಭೂಮಿ ಮೇಲೆ ಇಲ್ಲಿದೆ ಅಂತ ತೋರಿಸೋದ್ರ ಬದಲು ಎಲ್ಲಿ ಅಂತಂದರೆ ಭೂಮಿ ಮೇಲೆ ಒಂದು ಕಲ್ಲೆತ್ತು ಹಾಕಿ ಅಲ್ಲಿರೋ ಹಳ್ಳ ಆದರೆ ಅದು ಒಂದು ಪಾಯಿಂಟ್ ಥರ. ಏನದು? ಇಟ್ಸ್ ಎ ಪಾಯಿಂಟ್. ಆ ಥರ ಭೂಮಿ ಮೇಲೆ ಇರೋದನ್ನ ನಾವು ಪೇಪರ್ ಮೇಲೆ ತರಬೇಕು. ಭೂಮಿ ಮೇಲೆ ಇರೋದನ್ನ ಈಗ ಪೇಪರ್ ಮೇಲೆ ತರಬೇಕು. ಸೊ ಭೂಮಿ ಮೇಲಿರೋ ಶೇಪ್ನ ಪೇಪರ್ ಮೇಲೆ ತರೋದಕ್ಕೆ ಕಲಿಬೇಕಾಗಿರೋ ಫಸ್ಟ್ ಸಬ್ಜೆಕ್ಟು ಅಂತಂದರೆ ಜಾಮೆಟ್ರಿ. ಏನು ಹೇಳಿ? ಭೂಮಿ ಮೇಲಿರೋ ಶೇಪ್ನ ಪೇಪರ್ ಮೇಲೆ ತರಬೇಕು ಅಂದರೆ ನಮಗೆ ಬೇಕಾಗಿರೋ ಸಬ್ಜೆಕ್ಟ್ ಯಾವುದು? ಸೊ ಇದು ಫಸ್ಟ್ ಮ್ಯಾಥಮ್ಯಾಟಿಕಲ್ ಆಪರೇಷನ್. ಏನು? ಹೌ ಟು ಬ್ರಿಂಗ್ ಎ ಶೇಪ್ ಆನ್ ಅರ್ತ್ ಆರ್ ಶೇಪ್ ವಾಟ್ ಯು ಸಿ ಆ್ಯಂಡ್ ದೆನ್ ರೀಪ್ರೊಡ್ಯೂಸ್ ಇಟ್ ಆನ್ ಪೇಪರ್. ಆ್ಯಂಡ್ ರೀಪ್ರೊಡ್ಯೂಸ್ ಅಂದರೆ ಅದನ್ನು ವಾಪಸ್ ಪೇಪರ್ ಮೇಲೆ ಮಾಡ್ಬೇಕಾರೆ
ಬಟ್ ಅಲ್ಲೊಂದು ನನಗೆ ಕಾಣ್ತಾ ಇರೋದು ಕಂಬ ಏನೋ ಸಿಕ್ಕಾಪಟ್ಟೆ ಹೈಟ್ ಇದೆ, ಅದಷ್ಟು ಹೈಟ್ನಲ್ಲಿ ಬರೆಯೋಕ್ಕಾಗತ್ತಾ? ಆಗಲ್ಲ. ಸೊ ಜಾಮೆಟ್ರಿನಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಉಪಯೋಗಿಸ್ತೀವಿ, ಏನಂದರೆ ಸ್ಕೇಲು. ಅಲ್ಲೇನೋ ಅಷ್ಟು ಉದ್ದ ಕಾಣೋದನ್ನು ಇಲ್ಲಿ ಇಷ್ಟು ಉದ್ದ ತೋರಿಸಿದ್ರೆ ಅದು ಇದು ಮ್ಯಾಥ್ಮ್ಯಾಟಿಕ್ಸ್ನಲ್ಲಿ ಏನೊಂದು ಪ್ರಪೋರ್ಷನ್ ಅಂತ ಚಾಪ್ಟರ್ ಕಲ್ತಿದ್ವಿ. ಓಕೆ, ಏನಂತ ಕಲ್ತಿದ್ವಿ? ಒಂದು ಪ್ರಪೋರ್ಷನ್. ಸೊ ವಿ ಕ್ಯಾನ್ ಪ್ರಪೋರ್ಷನೇಟ್ಲಿ ಟ್ರಾನ್ಸ್ಫರ್ ಎ ಶೇಪ್ ಆನ್ ಟು ಪೇಪರ್ ಅಂತ. ಸೊ ಅಂದರೆ ಅರ್ಥಮೆಟಿಕ್ದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಪ್ರಪೋರ್ಷನ್ ಅನ್ನೋದು ಇತ್ತು ಅಂತಂದರೆ ಒಂದು ಶೇಪ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡೋದು. ಆ ಶೇಪ್ನೆಲ್ಲ ಬರಿಬೇಕಾದ್ರೆ ನನಗೆ ಐ ನೀಡ್ ಟೂ ಫಂಡಮೆಂಟಲ್ ಶೇಪ್ಸ್, ಟೂ ಫಂಡಮೆಂಟಲ್ ಥಿಂಗ್ಸ್. ದಿಸ್ ಈಸ್ ಕಾಲ್ಡ್ ಎ ಪಾಯಿಂಟ್. ಈ ಪಾಯಿಂಟ್ನ ನಾನು ಈಗ ನೋಡಿ ಇಲ್ಲಿ ಒಂದು ಕಡೆಯಿಂದ ಹಿಂಗೆ ಕಡೆಗೆ ಮೂವ್ ಮಾಡ್ಬೋದು, ಹೌದಾ? ಐ ಕ್ಯಾನ್ ಮೂವ್ ದಿಸ್ ಪಾಯಿಂಟ್. ಸೊ ಆ ಥರ ಮೂವ್ ಮಾಡಿದಾಗ ಅದೇನೋ ಒಂದು ಟ್ರೇಸ್ ಮಾಡುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಅದೇನು ಟ್ರೇಸ್ ಮಾಡುತ್ತಪ್ಪ ಅಂತಂತಂದರೆ ಇಟ್ ಟ್ರೇಸಸ್ ಸಮ್ ಶೇಪ್. ಇಟ್ ಟ್ರೇಸಸ್ ಸಮ್ ಶೇಪ್. ಈ ಥರನಾರ ಇರ್ಬೋದು ಶೇಪು, ಅಥವಾ ನಂದು ಶೇಪ್ನ ನಾನು ಈ ಥರನೂ ಶೇಪ್ ಮಾಡ್ಬೋದು. ಇಲ್ಲಿಂದ ಹಿಂಗೂ ಈ ಪಾಯಿಂಟಿಂದ ಹಿಂಗಿನ ಈ ಥರನೂ ಶೇಪ್ ಮಾಡ್ಬೋದಲ್ಲ, ಇದನ್ನು ಮೂವ್ ಮಾಡ್ತಾಯಿದ್ದೀನಿ ಲೈನು, ಹೌದು ತಾನೆ? ಓಕೆ, ಸೊ ಇದೇನಪ್ಪ ಅಂತಂದರೆ ಫಸ್ಟ್ ತೋರಿಸ್ತಿದ್ದೀನಲ್ಲ ಶೇಪು, ಇದು ದಿಸ್ ಈಸ್ ನಾಟ್ ಚೇಂಜಿಂಗ್ ಇಟ್ಸ್ ಓರಿಯಂಟೇಷನ್. ಇಟ್ ಈಸ್ ನಾಟ್ ಚೇಂಜಿಂಗ್ ಇಟ್ಸ್ ಓರಿಯಂಟೇಷನ್. ವೇರಾಸ್ ಇನ್ನೊಂದು ಇತ್ತಲ್ಲ, ಅದು ಆ ಕರು ಎಳೆದಿದ್ನಲ್ಲ, ಅದು ದಟ್ ಈಸ್ ಬಂದೆ ಇದು ನೋಡಿ, ಇದೇನಾಗಿ ಇದು ಬಂದೆ ಒಂದು ನಿಮಿಷ, ಎಲ್ಲ ಎಳೆದ್ಬಿಟ್ಟೆ ನಾನು. ಸರ್ಕಲ್ ಇಲ್ಲಿಂದ ಇಲ್ಲಿಟ್ಕೊಂಡು ಹಿಂಗೆ ಎಳೆದ್ರೆ ನಾನು ಏನು ಬರ್ತಾಯಿದೆ ಹೇಳಿ, ಇದು ಇಲ್ಲಿ ಈ ಕಡೆಯಿಂದ ಇದ್ದು ಹಿಂಗೆ ಓರಿಯಂಟೇಷನ್ನು ಚೇಂಜ್ ಆಗ್ತಾಯಿದೆ. ಓರಿಯಂಟೇಷನ್ ಏನಾಗ್ತಾಯಿದೆ ಹೇಳಿ? ಚೇಂಜ್ ಆಗ್ತಾಯಿದೆ. ಎಯಿಂದ ಬಿಗೆ ಹೋಗ್ಬೇಕಾದ್ರೆ ಓರಿಯಂಟೇಷನ್ ಏನು ಚೇಂಜ್ ಆಗಿರಲಿಲ್ಲ. ಓಕೆ, ಓರಿಯಂಟೇಷನ್ ಏನು ಚೇಂಜ್ ಆಗಿರಲಿಲ್ಲ. ಸೊ ಆದ್ದರಿಂದ ಏನಿದೆ ಅಲ್ಲಿಗೆ, ನಾನು ಏನಾದ್ರು ಮೆಷರ್ ಮಾಡ್ಬೇಕಾದ್ರೆ ಒಂದು ನೇರವಾಗಿರೋದೊಂದು ಮೆಷರ್ಮೆಂಟ್ ಇದೆ, ಇನ್ನೊಂದು ನಾ ಎಷ್ಟು ಟರ್ನ್ ಆದೆ ಅನ್ನೋದೊಂದು ಮೆಷರ್ ಇದೆ. ಸೊ ಇನ್ ಜಾಮಿಟ್ರಿ ದೇರ್ ಆರ್ ಟೂ ಇಂಪಾರ್ಟೆಂಟ್ ಮೆಷರ್ಸ್. ಏನೇನಪ್ಪ ಮೆಷರು ಅಂತಂತಂದರೆ, ಒನ್ ಮೆಷರ್ ಈಸ್ ಕಾಲ್ಡ್ ಲೀನಿಯರ್ ಮೆಷರ್, ಇನ್ನೊಂದನ್ನು ಆ್ಯಂಗ್ಯುಲರ್ ಮೆಷರ್ ಅಂತಿದೆ. ಸೊ ಲೀನಿಯರ್ ಮೆಷರು, ಆ್ಯಂಗ್ಯುಲರ್ ಮೆಷರ್ ಅಂತ ಇದೆ. ಸೊ ಲೀನಿಯರ್ ಮೆಷರ್ ಅನ್ನೋದು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಡಿಸ್ಟೆನ್ಸ್ ಆ್ಯಸ್ ಗಿವನ್ ಬೈ ಎ ಲೈನ್ ವಿಚ್ ಡಸಂಟ್ ಚೇಂಜ್ ಇಟ್ಸ್ ಶೇಪ್ ಅಂತ. ಏನು ಹೇಳಿ? ಇಟ್ ಡಸಂಟ್ ಚೇಂಜ್ ಇಟ್ಸ್ ಡೈರೆಕ್ಷನ್ ಆಫ್ ಮೆಷರ್ಮೆಂಟ್. ಸಪೋಸ್ ಇಲ್ಲಿಂದ ಇಲ್ಲಿಗೊಂದು ಕರ್ವ್ ಇದೆ ಅಂತ ಇಟ್ಕೊಳ್ಳೋಣ, ಇಲ್ಲಿಂದ ಇಲ್ಲಿಗೊಂದು ಕರ್ವ್ ಇದೆ ಅಂತ ಇಟ್ಕೊಳ್ಳೋಣ. ಈ ಕರ್ವ್ ಮೇಲೆ ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ ಅಂತ ಇಟ್ಕೊಳ್ಳೋಣ, ಆಯಿತಾ? ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಅಂತ ಹೇಳಿದರೆ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಡಿಸ್ಟೆನ್ಸು, ಅಲ್ಲಿಂದ ಇಲ್ಲಿಗೆ ಏನದು ಸ್ಟ್ರೈಟ್ ಡಿಸ್ಟೆನ್ಸ್. ಇಲ್ಲಿಂದ ಇದನ್ನಷ್ಟು ನಾನು ಇದ್ರ ಮೇಲಿಂದ ಉದ್ದಕ್ಕೆ ನಡ್ಕೊಂಡು ಹೋಗಿ ಬಂದ್ರೂ ಅದು ಒಂದು ಲೀನಿಯರ್ ಮೆಷರ್. ಅದೇನದು? ಅದು ಒಂದು ಲೀನಿಯರ್ ಮೆಷರ್. ಈ ಲೀನಿಯರ್ ಮೆಷರು ಈ ಸ್ಟ್ರೈಟ್ ಮೆಷರ್ಕಿನ್ನ ಬೇರೆ ಇದೆ, ಹೌದಾ? ಈ ಸ್ಟ್ರೈಟ್ ಮೆಷರ್ಕಿನ್ನ ಬೇರೆ ಇದೆ. ಸೊ ಈ ಥರದ್ದೆಲ್ಲ ಮೆಷರ್ಮೆಂಟ್ಸ್ ಎಲ್ಲ ಬರುತ್ತೆ. ಏನೇ ಥರ ಕರ್ವೇಚರ್ ಇರಲಿ ಅಥವಾ ಏನೇ ಸ್ಟ್ರೈಟ್ ಲೈನ್ ಇರಲಿ, ಒಂದು ಮೆಷರ್ ಏನು ತೋರಿಸ್ತಾ ಇದೆ? ಒಂದು ಡಿಸ್ಟೆನ್ಸ್ ಅಥವಾ ಲೆಂಗ್ತ್ ಅನ್ನೋದನ್ನು ತೋರಿಸ್ತಾ ಇದೆ. ಸೊ ಡಿಸ್ಟೆನ್ಸ್ ಆರ್ ಲೆಂಗ್ತ್ ಅನ್ನೋ ಮೆಷರ್ನ ತೋರಿಸೋದು ಲೀನಿಯರ್ ಮೆಷರ್ ಅಂತ ಕರಿತೀವಿ. ಅದನ್ನು ಏನಂತ ಕರಿತೀವಿ? ಲೀನಿಯರ್ ಮೆಷರ್. ಹಾಗೇನೇ ಈಗೊಂದು ಸ್ಟ್ರೈಟ್ ಲೈನ್ ಇದೆ ಅಂತ ಇಟ್ಕೊಳ್ಳಿ, ಈಗೊಂದು ಸ್ಟ್ರೈಟ್ ಲೈನ್ ಇದೆ ಅಂತ ಇಟ್ಕೊಳ್ಳಿ. ಇದ್ರ ಮೇಲೆ ಇನ್ನೊಂದು ಲೈನ್ ಇದ್ದಿದ್ದು ಈ ಕಡೆಗೆ ಈ ಪಾಯಿಂಟು ಇಲ್ಲಿಂದ ಹಿಂಗೆ ರೊಟೇಟ್ ಆಯಿತು ಅಂತ ಇಟ್ಕೊಳ್ಳಿ. ಏನಾಯ್ತದು? ರೊಟೇಟ್ ಆಯಿತು. ರೊಟೇಟ್ ಆಗಿ ಇಲ್ಲಿಗೆ ಬಂದರೆ ಇಲ್ಲಿದ್ದವನು ಈ ಕಡೆಗೆ ಬರಬೇಕಾದ್ರೆ ಎಷ್ಟು ತಿರುಗಿದಾನೆ, ಎಷ್ಟು, ಹೌ ಮಚ್ ಹಿ ಹ್ಯಾಸ್ ರೊಟೇಟೆಡ್ ಟು ಕಮ್ ಟು ದಿಸ್ ಪಾಯಿಂಟ್. ಹಿ ಹ್ಯಾಸ್ ಮೂವ್ಡ್, ಇದು ಲೀನಿಯರ್ ಡಿಸ್ಟೆನ್ಸು. ಹೌ ಮಚ್ ಹಿ ಹ್ಯಾಸ್ ರೊಟೇಟೆಡ್ ಏನದು? ಆ್ಯಂಗ್ಯುಲರ್ ಮೆಷರ್. ಸೊ ಈ ಎರಡು ಕಾನ್ಸೆಪ್ಟು ಫಸ್ಟ್ ಫಂಡಮೆಂಟಲ್. ದಟ್ ಮೀನ್ಸ್ ಫಾರ್ ಫ್ರಮ್ ಒನ್ ಪೊಸಿಷನ್ ಟು ಅನದರ್ ಪೊಸಿಷನ್ ಟು ಕವರ್ ದೇರ್ ಇಸ್ ಎ ಲೀನಿಯರ್ ಮೆಷರ್ ಆಸ್ ವೆಲ್ ಆಸ್ ಆ್ಯಂಗ್ಯುಲರ್ ಮೆಷರ್.
ಇದು ಜಾಮಿಟ್ರಿಯಿಂದ ಫಸ್ಟು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರಬೇಕು. ಸೊ ಇದ್ರ ಜೊತೆಗೆ ಏನಾಗುತ್ತಪ್ಪ ಅಂದರೆ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಪ್ರಾಪರ್ಟೀಸ್ ಅಂತಂತಂದರೆ ನೀವೆಲ್ಲ ಈ ಥಿಯರಮ್ನಲ್ಲಿ ಮಾಡಿರ್ತೀರಲ್ಲ, ಏನಪ್ಪ ಅಂತಂತಂದರೆ ಒಂದು 2-3 ಸಿಂಪಲಾಗಿ ತೋರಿಸ್ತೀನಿ. ಒಂದು ಟ್ರಯಾಂಗಲ್ ಬರೆದ್ರೆ ಆಲ್ ದಿ 3 ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್, ಅದರದ್ದು ಸಮ್ಮೇಷನ್ ಈಸ್ ಈಕ್ವಲ್ ಟು ಎಷ್ಟು? ಹಾಂ ಅಲ್ವಾ? ಇದೇನೋ ತಿರುಗ್ಸೋಕ್ಕಾಗ್ತಾ ಇಲ್ಲ ಇದನ್ನು. ಈಗ ಇದರದ್ದು 3 ಆ್ಯಂಗಲ್ನ ಸೇರಿಸಿದ್ರೆ ನನಗೆ 180 ಡಿಗ್ರೀಸ್ ಬರುತ್ತೆ ಅಂತ ಗೊತ್ತಿದೆ. ಅದನ್ನೆಲ್ಲ ಪ್ರೂವ್ ಮಾಡಿಬಿಟ್ರಿ. ಸರಿ, ಯಾವುದು ಎಷ್ಟೋ ಏನೋ ಒಂದು ಆ್ಯಂಗಲ್ ಇದೆ, ನಾನು ಎಲ್ಲೋ ಬರೆದ್ಬಿಟ್ಟೆ, ಅದನ್ನು ಬಿಡಿ. ಒಟ್ಟಲ್ಲಿ ಆ್ಯಂಗಲ್ಗೆ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಿಮಗೆಲ್ಲ ಇವತ್ತು ಹೇಳ್ಕೊಡ್ತೀನಿ. ಈ 2 ಲೈನ್ ಸೇರೋ ಜಾಗಕ್ಕೆ ಏನಂತ ಕರಿತೀವಿ ನಾವು? ವರ್ಟೆಕ್ಸ್ ಅಂತ ಕರಿತೀವಿ. ಈ ಆ್ಯಂಗಲ್ನ ಫಾರ್ಮ್ ಮಾಡೋ ಲೈನ್ಸ್ಗೆ ಆರ್ಮ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆರ್ಮ್ಸ್ ಅಂತ ಕರಿತೀವಿ. ಸೊ ಇದೆಲ್ಲ ಗೊತ್ತಿದೆ. ಇದೇನಿದು? ಸೊ ಇಲ್ಲಿ ಬಂದಾಗ ಇದು ವರ್ಟೆಕ್ಸು, ಇದೆರಡು ಆರ್ಮ್. ಇಲ್ಲಿ ಬಂದಾಗ ಇದು ವರ್ಟೆಕ್ಸು, ಇವೆರಡು ಆರ್ಮ್. ಸೊ ಇದು ಇನ್ಕ್ಲೂಡೆಡು, ಇದು ಹೊರಗಡೆಯಿಂದ ಬಂದರೆ ಇದು ಎಕ್ಸ್ಟೀರಿಯರ್ ಆ್ಯಂಗಲು. ಇದೆಲ್ಲ ನಿಮಗೆ ಒಂದು ಸ್ವಲ್ಪ ಗೊತ್ತಿರುತ್ತೆ ಇವಾಗ. ವಾಟ್ ಈಸ್ ಇಂಪಾರ್ಟೆಂಟ್ ಅಂತಂತಂದರೆ ಈ ಥರ ಶೇಪ್ಸ್ಗಳನ್ನೆಲ್ಲ ಪ್ರಾಪರ್ಟೀಸ್ ಎಲ್ಲ ತಿಳ್ಕೊಂಡಿರ್ತೀವಿ. ಹಾಗೆ ಇನ್ನೊಂದು ಪ್ರಾಪರ್ಟಿ ಹೇಳ್ತೀನಿ ನೋಡಿ. ಇಲ್ಲಿ ಸಾರಿ, ಇದು ಬೇಡ, ಹಿಂಗೊಂದು ಲೈನ್ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಇನ್ನೂ ಒಂದು ಲೈನ್ ಹಿಂಗೆ ಎಳೆದ್ರೆ ನಾನು, ಅಂದರೆ ಇವೆರಡೂ ದೀಸ್ 2 ಲೈನ್ಸ್ ಇಫ್ ಐ ಪ್ರೊಡ್ಯೂಸ್ ದೇ ಡು ನಾಟ್ ಮೀಟ್ ಅಟ್ ಎನಿ ಪಾಯಿಂಟ್ ಥರ ಇತ್ತು ಅಂತಂದರೆ ಅದನ್ನು ನಾವು ಈ ಥರ ಪ್ಯಾರಲಲ್ ಲೈನಿಗೆ ಒಂದು ಏನಾರು ಲೈನ್ ಇನ್ನೊಂದು ಹಿಂಗೆ ಎಳೆದ್ರೆ ನಾನು, ಅದು ಟ್ರಾನ್ಸ್ವರ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಈ ಟ್ರಾನ್ಸ್ವರ್ಸಲ್ಲಿ ಈ ಆ್ಯಂಗಲ್ಲು ಈ ಆ್ಯಂಗಲ್ಲು ಏನಾಗಿರುತ್ತೆ? ಅವೆರಡು ಸೇಮ್ ಆಗಿ. ಹಾಗೆ ಈ ಆ್ಯಂಗಲ್ ಏನಾಗಿರುತ್ತೆ? ಇವೆರಡು. ಸೊ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಒಂದು ಇಂಪಾರ್ಟೆಂಟ್ ಸ್ಕಿಲ್ ಸೆಟ್ ಏನು ಬರಬೇಕಪ್ಪ ಅಂತಂದರೆ, ನಿಮ್ಮದು ಇನ್ಸ್ಟ್ರೂಮೆಂಟ್ ಬಾಕ್ಸ್ ಕೊಟ್ಟಿದ್ದಾರಲ್ಲ, ಇಂಗ್ಲೀಷ್ನಲ್ಲಿ ಇದನ್ನು ಬಾಕ್ಸ್ ಆಫ್ ಜಿಯೋಮೆಟ್ರಿಕ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿಬೇಕು. ಏನಂತ ಕರಿಬೇಕು? ಜಿಯೋಮೆಟ್ರಿ ಬಾಕ್ಸ್ ಅಂತ ಕರೆದ್ರೆ ತಪ್ಪು. ಏನು? ಜಿಯೋಮೆಟ್ರಿ ಬಾಕ್ಸ್ ಅಂತ ಕರೆದ್ರೆ ತಪ್ಪು. ಜಿಯೋಮೆಟ್ರಿ ಬಾಕ್ಸ್ ಕೊಡಿ ಅಂದರೆ ನೀವೇನು ಮಾಡಬೇಕು? ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತೆಗೆದುಬಿಟ್ಟು ಖಾಲಿ ಬಾಕ್ಸ್ ಕೊಡಬೇಕು. ಜಿಯೋಮೆಟ್ರಿ ಬಾಕ್ಸ್ ಅಂದ್ರೇನು? ಖಾಲಿ ಬಾಕ್ಸು. ಐ ವಾಂಟ್ ದ ಬಾಕ್ಸ್ ವಿತ್ ಇನ್ಸ್ಟ್ರೂಮೆಂಟ್ಸ್ ಅಂತ ಅದಕ್ಕೋಸ್ಕರ ಏನು ಮಾಡಬೇಕು ನಾನು? ಗಿವ್ ಮೀ ಬಾಕ್ಸ್ ಆಫ್ ಜಿಯೋಮೆಟ್ರಿಕ್ ಇನ್ಸ್ಟ್ರೂಮೆಂಟ್ಸ್ ಅಂತ. ಸೊ ಈ ಥರದೊಂದು ಜಿಯೋಮೆಟ್ರಿಕ್ ಇನ್ಸ್ಟ್ರೂಮೆಂಟ್ದು ಬಾಕ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಸರಿನಾ? ಈ ಬಾಕ್ಸಲ್ಲಿ ಇದೊಂದು ಕೊಟ್ಟಿದ್ದಾರೆ. ಇದು ನೀವೇನಂತ ಕರಿತೀರಾ? ಯಾಕೆ ಸ್ಕೇಲ್ ಅಂತ ಕರಿತೀರಾ ಅಂದರೆ ಇದ್ರ ಮೇಲೆ ಮೆಷರ್ಮೆಂಟ್ಸ್ ಇದೆ. ಏನಿದೆ? ಸೊ ಎಷ್ಟು ಏನು ಅಂತ ಮೆಷರ್ ಮಾಡಿಬಿಡ್ಬೋದು. ಸಪೋಸ್ ಈ ಮೆಷರ್ಮೆಂಟ್ಸ್ ಎಲ್ಲ ಇಲ್ಲದೆ ಹೋದರೆ ಇದಕ್ಕೆ ಸ್ಟ್ರೈಟ್ ಎಡ್ಜ್ ಅಂತಾರೆ. ಏನಂತಾರೆ? ಮೆಷರ್ಮೆಂಟ್ಸ್ ಇಲ್ಲದೆ ಹೋದ್ರೆ ಏನಂತಾರೆ? ಸ್ಟ್ರೈಟ್ ಎಡ್ಜ್. ಇದನ್ನೇನಂತೀರಾ? ಕಂಪಾಸ್. ಇದೆಲ್ಲ ಗೊತ್ತಿದೆ ಚೆನ್ನಾಗಿ ಹುಡುಗರಿಗೆ. ಇದನ್ನು ಏನಕ್ಕೆ ಉಪಯೋಗಿಸ್ತೀರಾ? ಸರ್ಕಲ್ ಬರೆಯೋಕ್ಕೆ ಅಂತ ಅಂದ್ಕೊಂಡಿದ್ರಿ ಅಲ್ವಾ? ಇದನ್ನು ಉಪಯೋಗಿಸೋದು ಸರ್ಕಲ್ ಬರೆಯೋಕ್ಕಲ್ವಾ? ಎಸ್ ಸರ್. ನೋ, ಇವತ್ತು ಇದೆಲ್ಲ ಭಾಳ ತುಂಬ ಕೆಲಸ ಮಾಡೋದು ತೋರಿಸ್ತೀನಿ. ಇದು ಸಿಕ್ಕಾಪಟ್ಟೆ ಕೆಲಸ ಮಾಡೋದು. ಇದೆ ಸಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂತಂದರೆ, ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್. ಇದೆಲ್ಲ ಏನಿದು? ಇದೇನು ಹೇಳಿ? ಇದೇನಕ್ಕಿದು? ಸೊ ಇದು ಲೀನಿಯರ್ ಮೆಷರ್ಸ್ನ ಕಂಡುಹಿಡಿಯೋಕ್ಕೆ. ಇದು ಇವ್ರೇನಕ್ಕೆ? ಇವರೇನಕ್ಕೆ ಉಪಯೋಗಿಸ್ತೀರಾ? ಓಕೆ, ಈಗ ಇದರಲ್ಲಿ ಟ್ರಯಾಂಗಲ್ ಇದೆ, ಹೌದಾ? ಇದೆಷ್ಟು ಆ್ಯಂಗಲು, ಇದೆಷ್ಟು ಆ್ಯಂಗಲು?
ಗೊತ್ತಿಲ್ಲ. ಇದಿದೆ, ಇದರ ಎಷ್ಟು ಆ್ಯಂಗಲು, ಇದೆಷ್ಟು ಆ್ಯಂಗಲು? ಓಕೆ. ಈಗ ನೋಡಿ, ಇದನ್ನು ನಾನು ಹೀಗೆ ಹಿಡ್ಕೋತೀನಿ ಅಂತ ಇಟ್ಕೊಳ್ಳಿ. ಈ ಸ್ಟ್ರೈಟ್ ಎಡ್ಜ್ ಮೇಲೆ ಕೂತ್ಬಿಟ್ಟು, ಓಕೆ, ಇದನ್ನು ಸ್ಟ್ರೈಟ್ ಎಡ್ಜ್ ಹಿಂಗೆ ಕೂತಿದೆ, ಹೌದಾ? ಎಸ್ ಸರ್, ನೋ ಕೂತಿಲ್ವಾ? ಇಲ್ಲೂ ಟಚ್ ಆಗ್ತಾ ಇದೆ, ಇಲ್ಲೂ ಟಚ್ ಆಗ್ತಾ ಇದೆ, ಎಸ್ ಸರ್, ನೋ? ಹಾಂ. ಸೊ ಇದು ಎಷ್ಟು ಆ್ಯಂಗಲ್ ಹೇಳಿ ಇದು? ಸೊ ಇದರಲ್ಲಿ 90 ಡಿಗ್ರಿ ಇದೆ ಅಂತಾಯಿತು. ಅದೇ ಥರನೇ ಇಲ್ಲೇನಿದೆ ನೋಡಿ, ಏನಿದೆ? ಇದು 90 ಡಿಗ್ರೀಸ್ ಇದೆ ಅಂತ ಹೇಳ್ಬಿಟ್ಟು, ಸರಿನಾ? ಇವಾಗ ನೋಡಿ, ಈ ಸ್ಕೇಲ್ ಇಟ್ಕೊಂಡ್ಬಿಟ್ಟು ಇದ್ರದ್ದು ಈ ಲೆಂಗ್ತು ಮೆಷರ್ ಮಾಡಿ, ಈ ಲೆಂಗ್ತು ಮೆಷರ್ ಮಾಡಿ, ಎರಡು ಸಮ ಬರುತ್ತಾ ಹೇಳಿ? ಈ ಲೆಂಗ್ತು ಆಮೇಲೆ ಈ ಲೆಂಗ್ತು ಎರಡು ಸಮ ಬರುತ್ತಲ್ವಾ? ಸೊ ಅದರಿಂದ ಏನು ಶೇಪ್ ಇದು? ಟ್ರಯಾಂಗಲ್ಲು. ಹಾಂ, ಐಸಾಸೆಲಸ್ ಟ್ರಯಾಂಗಲ್ಲು. ಸೊ ಐಸಾಸೆಲಸ್ ಟ್ರಯಾಂಗಲ್ ಇದು 90 ಡಿಗ್ರಿ ಆದರೆ ಇವರಿಬ್ಬರೆಷ್ಟು? ಸೊ ಫಸ್ಟ್ ಇದರದ್ದು ಏನು ಪ್ರಾಪರ್ಟಿ ತಿಳ್ಕೊಂಡ್ರೆ, ದೇರ್ ಈಸ್ ಒನ್ ಸೆಟ್ ಸ್ಕ್ವೇರ್ ವಿಚ್ ಈಸ್ ವಾಟ್? ಐಸಾಸೆಲಸ್ ಟ್ರಯಾಂಗಲ್. ಓಕೆ. ಇದರಲ್ಲಿ ಒಂದು ಕಡೆ 90 ಡಿಗ್ರೀಸ್ ಬಂತು. ಸೊ ಇದು ಎಂಥ ಟ್ರಯಾಂಗಲ್ಲು? ಸಿ, ದಿಸ್ ಈಸ್ ನಾಟ್ ಜಸ್ಟ್ ಅನ್ ಐಸಾಸೆಲಸ್ ಟ್ರಯಾಂಗಲ್. ಎಂಥ ಐಸಾಸೆಲಸ್ ಟ್ರಯಾಂಗಲ್ಲು? ರೈಟ್ ಆ್ಯಂಗಲ್ಡ್ ಐಸಾಸೆಲಸ್ ಟ್ರಯಾಂಗಲ್. ಸೊ ಇದು ಒಂದು ಇಂಪಾರ್ಟೆಂಟ್ ಈ ಇನ್ಸ್ಟ್ರೂಮೆಂಟ್ದು. ಈಗ ಒಂದು ಭಾಳ ಇಂಪಾರ್ಟೆಂಟು ಏನಪ್ಪ ಅಂದರೆ, ಇದನ್ನು ಉಪಯೋಗಿಸ್ಕೊಂಡು ಇವರು ಈ ತುದಿಗೆ ಇಟ್ಕೊಂಡು ಎಷ್ಟು ಡಿಗ್ರಿ ಇದ್ದಾರೆ ಅಂತ ನೋಡಿ ಹೇಳಿ ನನಗೆ. ಇಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಇಟ್ಕೊಂಡು ಹೇಳಿ. ಈ ಥರ ಜೋಡಿಸ್ಬಿಟ್ಟು, ಎಲ್ಲಿ ಜೋಡಿಸ್ಬೇಕು ಹೇಳಿ? ಈ ಝೀರೋದು ಈ ಮಧ್ಯ ಗೀಟಿದೆಯಲ್ಲ, ಅಲ್ಲಿ ಬಾಟಮ್ ಲೈನ್ ಜಡ್ಜ್ ಆಗುತ್ತಲ್ಲ, ಅಲ್ಲಿಗೆ ಇಟ್ಬಿಟ್ಟು, ಅಲ್ಲಿ ಇಟ್ಬಿಟ್ಟು ಈ ಲೈನಿಗೆ ಸರಿಗೆ ಬೇಸ್ನ ಕನೆಕ್ಟ್ ಮಾಡಿಬಿಟ್ಟು ಇಲ್ಲಿ ಎಷ್ಟು ಡಿಗ್ರಿ ಬರ್ತಾ ಇದೆ ಅಂತ ಹೇಳಿ. ಹಾಂ, ಎಷ್ಟು ಬರ್ತಾ ಇದೆ? ಸೊ ಇದು 90 ಆಯಿತು, ಇದು 30 ಆಯಿತು, ಇದೆಷ್ಟಾಯಿತು? ಸೊ ಇದರಲ್ಲಿ ಏನಿದೆ ಹೇಳಿ ಇವಾಗ? ದಿಸ್ ಸೆಟ್ ಸ್ಕ್ವೇರ್ ಹ್ಯಾಸ್ 30 ಡಿಗ್ರೀಸ್ ಆ್ಯಂಡ್ 60 ಡಿಗ್ರೀಸ್. ನೋಡಿ ಇಲ್ಲಿ 30 ಡಿಗ್ರೀಸು, 60 ಡಿಗ್ರೀಸು, 90 ಡಿಗ್ರೀಸು, 45 ಡಿಗ್ರೀಸು, ಇದೆಲ್ಲ ಮಲ್ಟಿಪಲ್ ಆಫ್ ಒನ್ ಕಾಮನ್ ಫ್ಯಾಕ್ಟರ್. ಎಷ್ಟು? 5 as well as 15. ಓಕೆ, 5 as well as 15. ಸೊ ಆ್ಯಕ್ಚುಲಿ ನಿಮ್ಗೇನಪ್ಪ ಅಂತಂದರೆ, ಇವತ್ತು ನಂಗೆ ಟೈಮ್ ಇದ್ದರೆ ತೋರಿಸ್ತೀನಿ, ಟೈಮ್ ಇಲ್ಲದೆ ಆದರೆ ತೋರಿಸಲ್ಲ. ಯಾಕೆಂದರೆ ಇನ್ನೊಂದೆರಡು ಕೆಲಸ ಮಾಡಿಸ್ಬೇಕು. ಇದೆರಡು ಸೆಟ್ ಸ್ಕ್ವೇರ್ ಉಪಯೋಗಿಸ್ಕೊಂಡು ನೀವು ತುಂಬ ಐಡಿಯಾ ಮಾಡಿದ್ರೆ, ಇದನ್ನು ಇಟ್ಕೊಂಡು ಮೆಷರ್ ಮಾಡ್ದಿರಾ 5 ಡಿಗ್ರಿ, 10 ಡಿಗ್ರಿ, 15 ಡಿಗ್ರಿ, 20 ಡಿಗ್ರಿ, 25 ಡಿಗ್ರಿ ಎಲ್ಲ ಕನೆಕ್ಟ್ ಮಾಡಿ ಗೊತ್ತಾಯ್ತಿದ್ದವರು. ಬಟ್ ಅಟ್ಲೀಸ್ಟು ಈಸಿಯರ್ ಪ್ರಾಬ್ಲಮ್ ಅಂದರೆ, ಯು ಕ್ಯಾನ್ ಯೂಸ್ ದೀಸ್ 2 ಸೆಟ್ ಸ್ಕ್ವೇರ್ಸ್ ಟು ಕನ್ಸ್ಟ್ರಕ್ಟ್ angles of multiples of 15 degrees. Angles of multiples of 15 degrees. 5 degrees ಯಾಕೆ ಕಷ್ಟ ಅಂತ ಹೇಳ್ತೀನಿ, ಒಂದು ಐಡಿಯಾ ಸುಮ್ಮನೆ. ಈಗ ನೋಡಿ ಇಲ್ಲಿ ಈಗ ಈ ಥರ ಹಿಂಗೆ ಇಟ್ಕೋತೀನಿ ಅಂತ ಇಟ್ಕೊಳ್ಳಿ. ಸುಮ್ಮನೆ ತೋರಿಸ್ತೀನಿ ನಿಮಗೆ. ಜಾಮಿಟ್ರಿನಲ್ಲೆಲ್ಲ ಏನೆಲ್ಲ ಒಂಥರ ಹೊಸ ಪ್ರಾಪರ್ಟೀಸ್ದು ಟ್ರಯಾಂಗಲ್ಸ್ದನ್ನು ಹೆಂಗೆ ಉಪಯೋಗಿಸ್ಬೋದು ಅನ್ನೋದಕ್ಕೋಸ್ಕರ. ಈ ಥರ ಹಿಂಗೆ ಇಟ್ಕೋತೀರಾ ಅಂತೇಳಿ ಇಟ್ಕೊಳ್ಳಿ. ಈಗ ಹಿಂಗೆ ಇಟ್ಕೊಂಡೆ, ಹೌದನಪ್ಪ? ಈ ಲೈನ್ಗೆ ಇವಾಗ ಈ ಲೈನು ಏನಾಗಿದೆ ಹೇಳಿ? ಇದು ಇನ್ಕ್ಲೈನ್ಡ್ ಆಗಿದೆ, ಹೌದಾ? ಸೊ ಇಲ್ಲಿಗೆ ನಾನು ಸ್ಟ್ರೈಟ್ ಹೇಳಿದ್ರೆ ಏನಾಗೋಗ್ಬಿಡುತ್ತೆ, ಅದು ಪರ್ಪೆಂಡಿಕ್ಯುಲರ್ ಆಗುತ್ತೆ ಲೈನು. ಎಸ್ ಸರ್ನ? ಹಿಂಗೆ ಹಿಡ್ಕೊಂಡ್ರೆ ನಾನು ಇದೇನಾಗುತ್ತೆ ಹೇಳಿ? ಇದು ಪರ್ಪೆಂಡಿಕ್ಯುಲರ್ ಆಗುತ್ತೆ. ಸೊ ಈ ಪರ್ಪೆಂಡಿಕ್ಯುಲರ್ಗೂ ಈ ಲೈನ್ಗೂ ಎಷ್ಟು ಡಿಗ್ರಿ ಅಂತ ಅನ್ನೋದಕ್ಕೆ ಇಲ್ಲಿ 90 ಡಿಗ್ರೀಸ್ ಇರುತ್ತೆ ಇಲ್ಲಿಂದ ಇಲ್ಲಿಗೆ. ಆ 90 ಡಿಗ್ರೀಸಲ್ಲಿ ಇದೆಷ್ಟು? 45, ಇದೆಷ್ಟು? 30. ಸೊ 75 ಕಳೆದ್ರೆ ಎಷ್ಟು ಡಿಗ್ರಿ ಆಯ್ತು? ಇದು ಎಷ್ಟಾಯಿತು ಗೊತ್ತಾಯ್ತಾ? ಸೊ ಈ ಥರ ಕಾಂಬಿನೇಷನ್ ಮಾಡಿಕೊಂಡು ಯು ವಿಲ್ ಬಿ ಏಬಲ್ ಟು ಕನ್ಸ್ಟ್ರಕ್ಟ್
ಆ್ಯಂಗಲ್ಸ್ ಆಫ್ ಮಲ್ಟಿಪಲ್ಸ್ ಆಫ್ 15 ಡಿಗ್ರಿ. ಆ್ಯಂಗಲ್ಸ್ ಆಫ್ ಮಲ್ಟಿಪಲ್ಸ್ ಆಫ್ 15 ಡಿಗ್ರಿ. ಇದನ್ನು ಯಾಕೆ ಹೇಳಿದೆ ಅಂತಂತಂದರೆ, ಒನ್ ಆಫ್ ದಿ ಇಂಪಾರ್ಟೆಂಟ್ skills you have to pick up in this geometry is construction problems ಅಥವಾ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅಂತೇಳಿ, ಜಾಮೆಟ್ರಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ವಿಥೌಟ್ ಆ್ಯಕ್ಚುಯಲ್ ಮೆಷರ್ಮೆಂಟ್ ಆಫ್ ಲೀನಿಯರ್ ಮೆಷರ್ ಆ್ಯಂಡ್ ಆ್ಯಂಗ್ಯುಲರ್ ಮೆಷರ್, ಯೂಸಿಂಗ್ ಓನ್ಲಿ, ಈಗ ಸ್ಕೇಲ್ ಅಂತ ಕರೆಯಲ್ಲ, ಇದನ್ನೇನಂತ ಅಂತೀನಿ, ಸ್ಟ್ರೈಟ್ ಎಡ್ಜ್, using only straight edge and compass, using only straight edge and compass. ಅದು ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಈಗ ನೀವು ಹೇಳಿದ್ರಲ್ಲ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್, ಐಸಾಸಲಸ್ ಟ್ರಯಾಂಗಲ್, ಪ್ಯಾರಲಲ್ ಲೈನ್ಸಲ್ಲಿ ಆಲ್ಟರ್ನೇಟ್ ಆ್ಯಂಗಲ್ಸ್, ಈ ಥರದ್ದೆಲ್ಲ ಪ್ರಾಪರ್ಟೀಸ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಡೂ ಲಾಟ್ ಆಫ್ ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ಸ್ ವಿಥೌಟ್ ಆ್ಯಕ್ಚುಲಿ ಮೆಷರಿಂಗ್. ಆ್ಯಂಡ್ ದೆನ್ ಭಾಳ ಏನಪ್ಪ ಸ್ಕಿಲ್ ಅಂತಂದರೆ ಜಾಮೆಟ್ರಿನಲ್ಲಿ ಈ ಇನ್ಸ್ಟ್ರೂಮೆಂಟ್ನೆಲ್ಲ ನೀವು ಹೇಗೆ ಉಪಯೋಗಿಸ್ಬೇಕು, ಉಪಯೋಗಿಸಿ ಕನ್ಸ್ಟ್ರಕ್ಟ್ ಮಾಡಿದ್ಮೇಲೆ ಎಷ್ಟು ಆ್ಯಕ್ಯುರೇಟಾಗೆ ನೀವು ಅಂದ್ಕೊಂಡಿದ್ದ ಕೆಲಸ ಆಗಿದೆ ಅಂತ, ಎಷ್ಟು ಆ್ಯಕ್ಯುರೇಟಾಗೆ ನೀವು ಅಂದ್ಕೊಂಡಿದ್ದ ಕೆಲಸ ಆಗಿದೆ, ಅದನ್ನು ಮಾಡೋದ್ರದ್ದು ಆದಷ್ಟು ಮಾತ್ರ ಒಂದು 2-3 ಎಕ್ಸರ್ಸೈಸ್ ಮಾತ್ರ ತೋರಿಸ್ತೀನಿ. ಸೊ ಈ ಬುಕ್ಕಲ್ಲಿ ಒಂದು ನಿಮಿಷ, ಕಂಟೆಂಟ್ಸ್ ಅಂತಿದೆಯಲ್ಲಪ್ಪ, ಈ ಕಂಟೆಂಟ್ಸು, ಆ ಕಂಟೆಂಟ್ಸ್ಗೆಲ್ಲ ರೋಮನ್ ಲೆಟರ್ ಇದೆ, ಪೇಜ್ ನಂಬರು ಏನಿದೆ ಹೇಳಿ, ರೋಮನ್ ಲೆಟರ್ಸ್ ಇದೆ, ಸ್ಮಾಲ್ ಲೋಯರ್ ಕೇಸ್ ಲೆಟರ್ಸು. ಅದರಲ್ಲಿ ಕಂಟೆಂಟ್ಸ್ ಆಗುತ್ತಲ್ಲ, ಕಂಟೆಂಟ್ಸ್ ಆದಮೇಲೆ ಫಸ್ಟ್ ಪೇಜ್ ತೆಗೀರಿ, ಸೆಕೆಂಡ್ ಪೇಜ್ ತೆಗೆದುಬಿಟ್ಟು ಎಡಗಡೆ ನೋಡಿ, ಪ್ರಾಕ್ಟಿಕಲ್ ಜಿಯೋಮೆಟ್ರಿ ಅಂತ ಕಾಣಿಸುತ್ತೆ, ಹೌದಾ? ಏನು ಕಾಣಿಸುತ್ತೆ ನೋಡಿ, ಪ್ರಾಕ್ಟಿಕಲ್ ಜಿಯೋಮೆಟ್ರಿ, ಪ್ರಾಕ್ಟಿಕಲ್ ಜಿಯೋಮೆಟ್ರಿ ಅಂತ. ಸೊ ಜಾಮೆಟ್ರಿ ಪ್ರಾಕ್ಟಿಕಲ್ ಅಂದರೆ ಏನಪ್ಪ ಅಂದರೆ, ಕನ್ಸ್ಟ್ರಕ್ಷನ್ ಯೂಸಿಂಗ್ ಓನ್ಲಿ ಸ್ಟ್ರೈಟ್ ಎಡ್ಜ್ ಆ್ಯಂಡ್ ಕಂಪಾಸ್ ವಿಥೌಟ್ ಮೇಕಿಂಗ್ ಆ್ಯಕ್ಚುಯಲ್ ಮೆಷರ್ಮೆಂಟ್ಸ್, ಆ್ಯಂಡ್ ಆಫ್ಟರ್ ಕನ್ಸ್ಟ್ರಕ್ಷನ್ ಚೆಕ್ ವೆದರ್ ಯು ಹ್ಯಾವ್ ಡನ್ ಇಟ್ ಕರೆಕ್ಟ್ಲಿ. ಇದು ಕೆಲಸ. ಓಕೆ, ಸೊ ಅದನ್ನು ಒಂದು ಕಡೆಯಿಂದ ಶುರು ಮಾಡೋಣ. ಈಗ ನಾನು ಬೆಳಗ್ಗೆ ಎಷ್ಟೆಲ್ಲ ಕ್ರಿಯೇಟ್ ಮಾಡಿಟ್ಟಿದ್ದೀನಿ, ಅದರದ್ದು ನಂದು ಸೈನ್ ಇನ್ ಮಾಡ್ದಿರಾ ನನ್ನ ಅಕೌಂಟೆಲ್ಲ ಅದು ಸ್ಟೋರ್ ಆಗಿಲ್ಲ, ನೋಡ್ತೀನಿ ಎಲ್ಲ. ಸೊ ಆಲ್ ಆಫ್ ಮೈ ಎಫರ್ಟ್ ಹ್ಯಾಸ್ ಗಾನ್ ಟು ಝೀರೋ. ಈಗ ಇವ್ರಿಗೆ ಐ ಕೆನಾಟ್ ಗಿವ್ ದಟ್ ಎಕ್ಸ್ಪೀರಿಯನ್ಸ್, ಇಟ್ಸ್ ಎ ಬ್ಯಾಡ್ ಲಕ್. ಬಟ್ ಎನಿ ಐ ವಿಲ್ ಜಸ್ಟ್ ಟ್ರೈ ಟು ಸಿ ವಾಟ್ ಈಸ್ ಪಾಸಿಬಲ್ ಟು ಬಿ ಡನ್. ಈಗ ಜಸ್ಟ್ ಒಂದು ಸತಿ ಸುಮ್ಮನೆ ಅಬ್ಸರ್ವ್ ಮಾಡಿ, ಈ ಲೈನ್ಗೂ ಸೆಗ್ಮೆಂಟು ವ್ಯತ್ಯಾಸ ಗೊತ್ತಾ ನಿಮಗೆ? ಲೈನ್ ಅಂದರೆ ಏನು ಹೇಳಿ? ದೇರ್ ಈಸ್ ನೋ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಸೊ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ, ಈ ಕಡೆಯಿಂದ ಆ ಕಡೆ ಉದ್ದ ಅಡ್ಡ ಎಲ್ಲಿ ಬೇಕಾದ್ರೂ ಹೋಗಿರ್ಬೋದು, ಅದು ಲೈನ್ ಅಂತೀವಿ. ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದ್ದು ಇನ್ನೊಂದು ಪಾಯಿಂಟು ಗೊತ್ತಿಲ್ಲ ಅಂದರೆ ವೆರಿ ಗುಡ್. ಒಂದು ಸ್ಟಾರ್ಟಿಂಗ್ ಪಾಯಿಂಟು ಒಂದು ಎಂಡ್ ಪಾಯಿಂಟ್ ಇದ್ದರೆ, ಸೊ ಈ ಸ್ಟಾರ್ಟಿಂಗ್ ಪಾಯಿಂಟು ಎಂಡಿಂಗ್ ಪಾಯಿಂಟ್ ಇರೋ ಥರ ಸುಮ್ಮನೆ ನಾನೊಂದು ಈಗೇನೋ ಒಂದು ಲೈನ್ ಬರಿತೀನಿ ಅಂತ ಇಟ್ಕೊಳ್ಳೋಣ. ಓಕೆ, ಸುಮ್ಮನೆ ಒಂದು ಲೈನು ಸೆಗ್ಮೆಂಟ್ ಬರಿತೀನಿ ಅಂತ ಇಟ್ಕೊಳ್ಳೋಣ. ಎಷ್ಟೋ ನಾನು ನೋಡೋದಿಲ್ಲ ಇವಾಗ, ಅದನ್ನು ಸುಮ್ಮನೆ ಈ ಗ್ರಾಫ್ ಥರ ಇದೆ, ಏನು ನಾನು ಮೆಷರ್ಮೆಂಟ್ ಇಷ್ಟು ಅಂತ ಅಂದ್ಕೊಳ್ಳಿಲ್ಲ. ಓಕೆ, ಹಾಗೇನೇ ನಾನು ಇದನ್ನು ಹಿಂಗೆ ಇರಬೇಕು ಅಂತೇನಿಲ್ಲ. ಅಯ್ಯಯ್ಯೋ, ಇದು ಎಲ್ಲಿ ಬೇಕಾರೋ ಇರ್ಬೋದು, ಇದು ಎಲ್ಲಿ ಬೇಕಾರೋ ಯಾವುದಾದ್ರು ಒಂದು ಓರಿಯೆಂಟೇಷನಲ್ಲಿ ಹಿಂಗಿದ್ದಾನೆ ಅಂತ ಇಟ್ಕೊಳ್ಳೋಣ, ಒಂದು ಲೈನ್. ಓಕೆ, ಈಗ ಇಲ್ಲಿ ನಾನು ಈಗ ಇನ್ನೊಂದೇನು ಮಾಡ್ತೀನಿ, ಇನ್ನೊಂದೇನೋ ಲೈನ್ ಬರಿತೀನಿ, ನನಗೆ ಯಾಕೋ ಬೇಜಾರಾಯಿತು, ಒಂದು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಐ ವಿಲ್ ಜಸ್ಟ್ ರೈಟ್ ಅನದರ್ ಲೈನ್. ಆ ಲೈನ್ದೆಲ್ಲ ಹೆಸರು ಗಿಸರು ಎಲ್ಲ ನೋಡ್ತಾ ಕೂತ್ಕೊಳ್ಳೋದು ಬೇಡ. ಈಗ ಸೊ ಎಷ್ಟೋ ಇದೆ ಅದನ್ನು, ಆಮೇಲೆ ಇದನ್ನೆಲ್ಲ ನಿಮ್ಗೆ ಬೇರೆ ಥರ ಹೇಳ್ಕೊಡ್ತೀನಿ ಅದನ್ನು.
ಸೊ ಈಗ ಈ ಕೆಲಸ ಎಲ್ಲ ಆಗದೇ ಇದ್ದಂಗೆ ನಾನು ರೆಡಿ ಮಾಡ್ಕೊಂಡಿದ್ದೆ, ಏನು ಆಗೋಯ್ತದು. ಸ್ವಲ್ಪ ಹೊತ್ತು ಮಕ್ಕಳ ನಿಮಗೆ ನಿದ್ದೆ ಮಾಡೋಕ್ಕೆ ಅವಕಾಶ ಅನಿಸುತ್ತೇನೋ, ನಿದ್ದೆ ಮಾಡಬೇಡಿ ಈಗ. ಓಕೆ, ಓಕೆ. ಈಗ 2 ಲೈನ್ ಇದೆ ಇವಾಗ. ಇದು ನಾವು ಹಾಕ್ಕೊಂಡಿರೋದೊಂದು ಲೈನು, ಇದ್ರ ಮೇಲೆ ದಿಸ್ ಈಸ್ ಗಿವನ್ ಲೈನ್ ಅಂತ ಹೇಳ್ಬಿಟ್ಟು. ಓಕೆ, ದಿಸ್ ಈಸ್ ಎ ಗಿವನ್ ಲೈನ್. ಸೊ ಇದು ಗಿವನ್ ಲೈನ್. ಕೆಲಸ ಮಾಡಲ್ಲ ಇವರು, ಇದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ರೆ ಇಟ್ಸ್ ಎ ಬಿಗ್ ಪ್ರಾಬ್ಲಮ್. ಓಕೆ, ಇದು ಗಿವನ್ ಲೈನು. ಈ ಗಿವನ್ ಲೈನ್ ನನಗೆ ಎಷ್ಟು ಅಂತ ಗೊತ್ತಿಲ್ಲ, ಮೆಷರ್ಮೆಂಟು ಎಷ್ಟು ಅಂತ ಮೆಷರ್ಮೆಂಟ್ ಗೊತ್ತಿಲ್ಲ. ನಾನು ಇಲ್ಲೊಂದು ಪಾಯಿಂಟ್ ಹಾಕ್ತೀನಿ ಎಲ್ಲ ಒಂದು ಕಡೆ. ಈ ಪಾಯಿಂಟಿಂದ ಐ ವಾಂಟ್ ಯು ಟು ಕನ್ಸ್ಟ್ರಕ್ಟ್ ದಿ ಸೇಮ್ ಲೆಂತ್ ಲೈನ್ ಆನ್ ದಿಸ್. ಅಂದರೆ ಏನು ಮಾಡ್ತೀರಾ? ಐ ಡೋಂಟ್ ವಾಂಟ್ ಯು ಟು ಮೆಷರ್. ಒಂದು ಲೈನ್ ಕೊಟ್ಟಿದ್ದೀನಿ, ಇಲ್ಲಿ ಇನ್ನೊಂದು ಸಣ್ಣ ಲೈನ್ ಇದೆ. ಈ ಲೈನ್ ಎಷ್ಟಿದೆಯೋ ಅಷ್ಟನ್ನೇ ಇಲ್ಲಿ ನನಗೆ ತಂದು ಹಾಕಬೇಕು. ಯಾರೋ ಒಬ್ರು ತಲೆ ಓಡಿಸ್ತಾ ಇದ್ದಾರೆ. ಡಿವೈಡರು ಕಂಪಾಸು ಎಲ್ಲ ಇಟ್ಕೊಳ್ತಾರೆ, ಬರೀ ಒಂದು ಕಂಪಾಸ್ ಮಾತ್ರ ಇಟ್ಕೋಬೇಕು ಯಾವಾಗಲೂ. ಡಿವೈಡರಲ್ಲಿ ಏನಾಗುತ್ತೆ ಅಂತಂದರೆ ನೀನೇನು ಆರ್ಕ್ ಪಾರ್ಕ್ ಎಳೆಯೋಕ್ಕಾಗಲ್ಲ. ಏನು ಇಟ್ಕೋಬೇಕು ಹೇಳು? ಕಂಪಾಸ್ ಇಟ್ಕೋಬೇಕು. ಸೊ ಏನು ಮಾಡ್ಬೇಕು ನಾನು? ಈ ಡಿವೈಡರ್ ಇದೆಯಲ್ಲ, ಇಲ್ಲೆಲ್ಲಾರು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಹಾಕ್ಕೋಬೇಕು. ಏನು ಹಾಕ್ಕೋಬೇಕು? ಸ್ಟಾರ್ಟಿಂಗ್ ಪಾಯಿಂಟು. ಸೊ ಸ್ಟಾರ್ಟಿಂಗ್ ಪಾಯಿಂಟು ಸಿ ಅಂತ ಹೇಳ್ಬಿಟ್ಟು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇಟ್ಕೋಬೇಕು. ಹಾಗೆ ಇಲ್ಲೊಂದೇನೋ ಎಂಡಿಂಗ್ ಪಾಯಿಂಟ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಈ ಎಂಡಿಂಗ್ ಪಾಯಿಂಟು ಇಲ್ಲೆಲ್ಲೋ ಇದೆ. ಸೊ ಇದನ್ನು ತಗೊಂಡು ಈ ಮುಳ್ಳಿದೆಯಲ್ಲ, ಮುಳ್ಳನ್ನು ಒಂದು ಕಡೆಗೆ ಇಟ್ಬಿಟ್ಟು ಈ ಇನ್ನೊಂದು ಇದೆಯಲ್ಲ ಅದನ್ನು ಈ ಎಂಡ್ ತನಕಕ್ಕೆ ಸರಿಗೆ ತೊಗೊಂಡು ಹೋಗೋದು. ಸೊ ವಿ ಕ್ಯಾನ್ ಎಕ್ಸ್ಪ್ಯಾಂಡ್ ದಿಸ್ ಆ್ಯಂಡ್ ಕಾಂಟ್ರಾಕ್ಟ್ ದಿಸ್ ಟು ಸೂಟ್ ಎನಿ ಅನ್ಮೆಷರ್ಡ್ ಸೈಜ್. ಯಾವುದೇ ಒಂದು ಮೆಷರ್ಮೆಂಟ್ ಮಾಡಿದ್ರೆ ನಾನು ಐ ಕ್ಯಾನ್ ಗೆಟ್ ದಿಸ್ ಸೈಜ್ ಆನ್ ದಿ ಕಂಪಾಸ್. ಐ ಕ್ಯಾನ್ ಗೆಟ್ ದಿ ಸೈಜ್ ಆನ್ ದಿ ಕಂಪಾಸ್. ಆಮೇಲೆ ಏನು ಮಾಡೋದು? ಅದನ್ನು ಈ ಅಂತಿದೆಯಲ್ಲ, ಈ ಅನ್ನೋ ಜಾಗಕ್ಕೆ ಈ ಮುಳ್ಳು ತಂದುಬಿಟ್ಟು ಇಲ್ಲೊಂದು ಸಣ್ಣ ಆರ್ಕ್ ಹಾಕ್ಕೊಂಡ್ರೆ ಏನಾಗಿರುತ್ತೆ? ಅವಾಗ ಒಂದು ಆರ್ಕ್ ಬರುತ್ತೆ. ಆ ಆರ್ಕ್ ಈ ಲೈನನ್ನು ಎಲ್ಲಿ ಕಟ್ ಮಾಡುತ್ತೋ ಅಲ್ಲಿಗೊಂದು ಪಾಯಿಂಟ್ ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ಎರಡು ಮೆಷರ್ ಮಾಡಿದ್ರೆ ಅವಾಗ ಸೇಮ್ ಇರಬೇಕು. ಯಾವಾಗ ಸೇಮ್ ಇರುತ್ತೆ ಹೇಳಿ? ಇದು ಹಿಂಗೆ ಇಟ್ಕೊಳ್ಳೋದು, ಹಿಂಗೆ ತರಬೇಕಾದ್ರೆ ಇದಕ್ಕೆ ಇಡಾಕೋಗ್ಬಿಟ್ಟಿರುತ್ತೆ. ಗೊತ್ತಾಯ್ತಾ? ಆ್ಯಂಡ್ ಆಲ್ಸೋ ಇಲ್ಲಿ ಇಟ್ಕೋಬೇಕಾದ್ರೆ ಇಲ್ಲೆಲ್ಲೋ ಹಿಂಗೆ ಇಟ್ಕೋತಾ ಇರ್ತೀನಿ, ಈ ಕಡೆ ಆ ಕಡೆ ಎಲ್ಲ ಆಗ್ತಾ ಇರುತ್ತೆ. ಸರಿನಾ? ಸೊ ಹೌ ಟು ಡೂ ಇಟ್ ಆ್ಯಕ್ಯುರೇಟ್ಲಿ ಅಂತಂತಂದರೆ ದೆರ್ ಈಸ್ ಒನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ಎನಿ ಆಫ್ ದೀಸ್ ಕೈಂಡ್ ಆಫ್ ಫಿಸಿಕಲ್ ಮೆಷರ್ಮೆಂಟ್ಸ್. ಅದಕ್ಕೆ ನಾವು ಎರರ್ ಆಫ್ ಪ್ಯಾರಲ್ಯಾಕ್ಸ್ ಅಂತೀವಿ. ಏನಂತೀವಿ? ಈಗ ನೋಡಿ, ಎರರ್ ಆಫ್ ಪ್ಯಾರಲ್ಯಾಕ್ಸ್ ಅಂತಂತಂದರೆ ಇದನ್ನು ಹಿಂಗೆ ಇಟ್ಕೊಂಡ್ರೆ ಒಂದು ಹೈಟ್ ಕಾಣಿಸುತ್ತೆ. ಹೌದಾ? ಎಸ್ ಸರ್. ನೋ ಹಿಂಗಂದ್ರೆ ಏನಾಗುತ್ತೆ ಹೇಳಿ? ಅದ್ರದ್ದು ಹೈಟು ಚೇಂಜಾಗಿ ಹೋಗ್ಬಿಡುತ್ತೆ. ಸೊ ಹಿಂಗಿದ್ರೆ ನಾನು ಫುಲ್ ಹೈಟ್ ನೋಡ್ಬೇಕಾದ್ರೆ ಅದ್ರ ಮೇಲಿಂದ ಹಿಂಗೆ ಬಂದು ನೋಡಬೇಕು. ಸೊ ಅಲೈನಿಂಗ್ ಯುವರ್ ವಿಷನ್ ಸೊ ದ್ಯಾಟ್ ಯು ಡೋಂಟ್ ಲೂಸ್ ಆ್ಯಕ್ಯುರೇಟ್ ಮೆಷರ್ಮೆಂಟ್ ಅನ್ನೋದೊಂದು ಇಂಪಾರ್ಟೆಂಟ್ ಸ್ಕಿಲ್. ಏನು ಹೇಳಿ? ಅಲೈನ್ ಯುವರ್ ಸೆಲ್ಫ್ ಅಂತ. ಸೊ ಯಾವಾಗಲೂ ಹಿಂಗೆ ಇಟ್ಕೊಂಡು ನೋಡ್ತೀರಾ ನೀವು. ಹೌದಾ? ಏನು ಮಾಡ್ತೀರಾ ಹೇಳಿ? ಈ ಕಡೆ ಪಾಯಿಂಟನ್ನು ಹಿಂಗೆ ಹುಡ್ಕೊಂಡು ಇಲ್ಲಿಟ್ಟು ಆಮೇಲೆ ಈ ಕಡೆ ಹಿಂಗೆ ತಂದು ಎಲ್ಲ ಮಾಡ್ತಾ ಇರ್ತೀರ. ಆ ಥರ ಮಾಡಬಾರ್ದು. ಏನು ಥರ ಮಾಡಬೇಕು? ಅಲ್ಲೇ ತೋರಿಸ್ತೀನಿ ನೋಡಿ ಇದನ್ನು. ಯು ಶುಡ್ ಟ್ರೈ ಟು ಹೋಲ್ಡ್ ಇಟ್ ನಾಟ್ ಲೈಕ್ ದಿಸ್. ಯಾವಾಗಲೂ ಈ ಥರ ಇಟ್ಕೋಬೇಕು. ಶುಡ್ ಹೋಲ್ಡ್ ಇಟ್ ಸೊ ದಟ್ ಇಟ್ ಈಸ್ ವಿಸಿಬಲ್. ಓಕೆ? ಆ್ಯಂಡ್ ದೆನ್ ಇಲ್ಲಿಂದ ಕ್ಲೀನಾಗಿ ತೊಗೊಂಡೋಗಿಟ್ಬಿಟ್ಟು ಆಮೇಲೆ ಎರಡೂ ಕಡೆ ಅಡ್ಜಸ್ಟ್ ಮಾಡಿಕೊಂಡು ಸರಿಯಾಗಿದೆಯಾ ಅಂತ, ಅಂದರೆ ಯು ಆರ್ ಏಬಲ್ ಟು ಸಿ ದಿ ಆ್ಯಕ್ಚುಯಲ್ ಸೆಂಟರ್ ಆಫ್ ದಿಸ್ ಆ್ಯಂಡ್ ಸೆಂಟರ್. ಹಿಂಗೆ ಇಟ್ಕೊಂಡ್ರೆ ಗೊತ್ತಾ? ಸೊ ಈಗ ಎಲ್ರೂ ಬೇಗ ವೈಟ್ ಪೇಪರ್ ತೆಗೆದು ಸುಮ್ಮನೆ ಒಂದು ಕೆಳಗಡೆ ಒಂದು ಗೀಟ್ ಹಾಕಿ ಲೈನ್ ಯಾವುದೋ ಒಂದು ಡೈರೆಕ್ಷನಲ್ಲಿ, ಮೇಲ್ಗಡೆ ಒಂದು ಸಣ್ಣ ಲೈನ್ ಬರೀರಿ. ಮೆಷರ್ಮೆಂಟ್ ಮಾಡಬಾರ್ದು. ಅದನ್ನು ಮಾಡ್ತೀರಾ ಯು ಜಸ್ಟ್ ಟ್ರೈ ಟು
ಟ್ರಾನ್ಸ್ಫರ್ ದಟ್ ಸೈಜ್ ಆ್ಯಂಡ್ ಮೆಷರ್ ವೆದರ್ ಯು ಹ್ಯಾವ್ ಡನ್ ಇಟ್ ಕರೆಕ್ಟ್ಲಿ, ಎಷ್ಟು ಆ್ಯಕ್ಯುರೇಟಾಗಿ ಮಾಡಿದ್ದೀರಾ ಅಂತ. ಸೊ ದಿಸ್ ಈಸ್ ಫಸ್ಟ್ ಪ್ರಾಕ್ಟಿಕಲ್ ಎಕ್ಸರ್ಸೈಸ್ ಆಫ್ ಟ್ರಾನ್ಸ್ಫರಿಂಗ್ ವಿಥೌಟ್ ಮೆಷರ್ಮೆಂಟ್ ಎ ಲೈನ್ ಸೆಗ್ಮೆಂಟ್. ಓಕೆ, ಎ ಲೈನ್ ಸೆಗ್ಮೆಂಟನ್ನ ಹೇಗೆ ಟ್ರಾನ್ಸ್ಫರ್ ಮಾಡೋದು ಮಾಡಿ. ಈಗ ಈ ಅಂತೆಲ್ಲ ಏನು ಬರ್ಕೊಳ್ಕೋಬೇಡಿ, ಅದು ಸುಮ್ಮನೆ ಯಾವುದೋ ಒಂದು ಪಾಯಿಂಟಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು. ಸೊ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬರ್ಕೊಳ್ಳಿ. ಪ್ರಾಬ್ಲಮ್ ಸ್ಟೇಟ್ಮೆಂಟು ಏನಪ್ಪ ಅಂತಂತಂದರೆ, ಟು ಟ್ರಾನ್ಸ್ಫರ್ ಎ ಲೈನ್ ಸೆಗ್ಮೆಂಟ್ ಆನ್ ಎ ಗಿವನ್ ಲೈನ್ ಯೂಸಿಂಗ್ ಸ್ಟ್ರೈಟ್ ಎಡ್ಜ್ ಆ್ಯಂಡ್ ಕಂಪಾಸ್ ಅಂತ. ಸೊ ಅದನ್ನ ಇಲ್ಲಿ ಬರಿತೀನಿ. ಪ್ರಾಬ್ಲಮ್ ಏನು ಸ್ಟೇಟ್ಮೆಂಟು, ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನಪ್ಪ ಅಂದರೆ, ಇಲ್ಲಿ ಪೆನ್ನೆಲ್ಲ ಕೆಳಗಡೆ ಬರುತ್ತೆ. ಇನ್ನು ಕೆಳಗಡೆ ಬಂದ್ಬಿಟ್ಟಿದೆ ಅನ್ನೋದು, ಇಲ್ಲ ಇಲ್ಲಿದೆ. ಹಾಂ, ಸಿ ಫಸ್ಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಟ್ರಾನ್ಸ್ಫರಿಂಗ್ ಎ ಲೈನ್ ಸೆಗ್ಮೆಂಟ್, transferring a line segment onto a line without the using only straight edge and compass. So this is transferring a linear measure. Transferring a linear measure. So ನೋಡಿ, ಕಾಂಪಾಸು ಮೋಸ್ಟ್ ಇಂಪಾರ್ಟೆಂಟ್ ಏನು ಹೇಳಿ, ಇಟ್ ಈಸ್ ಯೂಸ್ಫುಲ್ ಟು ಟ್ರಾನ್ಸ್ಫರ್ ಎ ಲೀನಿಯರ್ measure. It is useful to transfer a linear measure. ಸೊ ಈಗೇನು ಮಾಡ್ತೀರಾ ನೀವು ನೋಡಿ, ಇಲ್ಲಿ ಒಂದು ಲೈನ್ ಎಳಿತೀರಾ ಈ ಥರ ಸುಮ್ಮನೆ ಉದ್ದಕ್ಕೆ, ಅದು ಎಷ್ಟು ಅಂತಿಲ್ಲ, ಗೊತ್ತಾಯ್ತಾ? ಆಮೇಲೆ ಏನು ಮಾಡ್ತೀರಾ, ಆ್ಯಕ್ಚುಲಿ ಒಂದು ಲೆಕ್ಕ ಕೊಡ್ತೀನಿ ನೋಡಿ. ಸುಮ್ಮನೆ ಈ ಥರ ಒಂದು ಸಣ್ಣ ಲೆಂಗ್ತ್ ಎಳಿರಿ, ಲೈನು. ಹಾಗೇನೇ ಈ ಕಡೆ ಇನ್ನೊಂದು ಸಣ್ಣ ಲೆಂಗ್ತ್ ಹಿಂಗೊಂದು ಎಳಿರಿ ಲೈನು. ಇದು ಲೈನ್ L1 ಅನ್ನೋಣ, ಇದು ಲೈನ್ನ L2 ಅನ್ನೋಣ. ಸೊ ಇಲ್ಲೊಂದು ಸ್ಟಾರ್ಟಿಂಗ್ ಪಾಯಿಂಟ್ ತೊಗೊಳ್ಳಿ. ಯಾವುದು ಸ್ಟಾರ್ಟಿಂಗ್ ಪಾಯಿಂಟು, ಅದನ್ನು O ಅಂತ ಕರೆಯೋಣ. ಸ್ಟಾರ್ಟಿಂಗ್ ಪಾಯಿಂಟ್ ಏನಂತ ಕರೆಯೋಣ, O. ಸೊ O ಇಂದ ನಿಮಗೆ ಇಲ್ಲಿ ಯು ಶುಡ್ ಗೆಟ್ ಡಿಸ್ಟೆನ್ಸ್. ಇಲ್ಲಿಗೆ ಏನೋ ಒಂದು ಪಾಯಿಂಟ್ A ಅಂತ ಬರುತ್ತೆ ಅಂತ ಇಟ್ಕೊಳ್ಳೋಣ. ಈ O ಏನದು ಎಷ್ಟಿರಬೇಕು, ಇಟ್ ಶುಡ್ ಬಿ ಈಕ್ವಲ್ ಟು L1. ಹಾಗೆ A ಇಂದ Bಗೆ ಒಂದು ಆರ್ಕ್ ಹಾಕ್ತೀರಾ ನೋಡಿ. ಇಲ್ಲಿ ಯಾವಾಗಲೂ ಆರ್ಕ್ ಹಾಕಿದ ತಕ್ಷಣ ಪಾಯಿಂಟ್ ಆಫ್ ಇಂಟರ್ಸೆಕ್ಷನನ್ನು ಮಾರ್ಕ್ ಮಾಡೋದು ಭಾಳ ಆ್ಯಕ್ಯುರೇಟಾಗಿ ಮಾಡಬೇಕು. ಏನು ಮಾಡ್ಬೇಕು ಹೇಳಿ, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ವೆನ್ ಎವರ್ ದರ್ ಆರ್ ಟೂ ಲೈನ್ಸ್ ಇಂಟರ್ಸೆಕ್ಟಿಂಗ್, ಭಾಳ ಅದಕ್ಕೆ ಏನಂತ ಕರಿತೀವಿ, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಂತ ಕರಿತೀವಿ. ಇದನ್ನ ಏನಂತೀರಾ, B ಅಂತೀರಾ. ಸೊ AB ಈಸ್ ಈಕ್ವಲ್ ಟು ಏನಾಗುತ್ತೆ, L2. ಸೊ ನೀವು ಆ್ಯಕ್ಯುರೇಟಾಗಿ ಮಾಡಿದರೆ L1 + L2 ಶುಡ್ ಬಿ ಈಕ್ವಲ್ ಟು OB. ಆ ಥರ ಮಾಡಿಬಿಟ್ಟು ಚೆಕ್ ಮಾಡಿ ಹೇಳಿ ಯಾರು ಎಷ್ಟು ಆ್ಯಕ್ಯುರೇಟಾಗಿ ಬರುತ್ತೆ ಅಂತ. ಗಿವನ್ ಲೈನ್ ಸೆಗ್ಮೆಂಟ್ ಹೌ ಟು ಟ್ರಾನ್ಸ್ಫರ್ ಇಟ್ಸ್ ಲೆಂಗ್ತ್ ವಿಥೌಟ್ ಮೆಷರ್ಮೆಂಟ್ ಅನ್ನೋದು ಗೊತ್ತಾಯಿತು, ಹೌದಾ? ಈಗ ಇನ್ನೊಂದು ಕೆಲಸ ಜಸ್ಟ್ ಅಬ್ಸರ್ವ್ ಮಾಡಿ. ಇವಾಗ ಒಂದು ಪಾಯಿಂಟ್ ಇದೆ, ಒಂದು ಲೈನ್ ಇದೆ, ಈ ಕಡೆ ಇನ್ನೊಂದು ಹಿಂಗೆ ಲೈನ್ ಹೇಳಿದೆ, ಹೌದಾ? ಈಗ ಏನಾಯಿತು ಹೇಳಿ, ವೆನ್ ಐ ಹ್ಯಾವ್ ಮೇಡ್ ಟೂ ಲೈನ್ಸ್ ಮೀಟ್ ಎಟ್ ಅ ಪಾಯಿಂಟ್, ಅಲ್ಲ ಒಂದು ಲೈನ್ ಮೀಟ್ ಎಟ್ ಅ ಪಾಯಿಂಟ್ ಮಾಡಿದ ತಕ್ಷಣ ಏನು ಬಂತು, ಒಂದು ವರ್ಟೆಕ್ಸ್ ಬಂತು. ಅಂದರೆ ಏನಿದೆ ಅಲ್ಲಿ, ಇದು ಎಷ್ಟು ಅಂತ ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ ಹೌ ಮಚ್ ಇಟ್ ಈಸ್, ಹೌದಾ? ಏನು ಲೆಕ್ಕ ಮಾಡ್ಬೇಕೀಗ ನಾನು ಅಂತಂತಂದರೆ, ನೀವು ಹಿಂಗೊಂದು ಲೈನ್ ಎಳೆಯೋದು, ಯಾರು ಹಾರಿಸಾಂಟಲ್ ಎಳಿಬೇರಿ, ಹೆಂಗಾರು ಎಳಿಬೇಕು. ಏನು ಎಳೆಯೋದು, ಒಂದು ಲೈನು, ಈ ಥರದೊಂದು ಲೈನ್ ಇದೆಯಪ್ಪ, ಇಲ್ಲೊಂದು ಪಾಯಿಂಟ್ ಇದೆ, ಈ ಪಾಯಿಂಟ್ ಹತ್ರ
ಕನ್ಸ್ಟ್ರಕ್ಟ್ ದಿಸ್ ಆ್ಯಂಗಲ್ ವಿಥೌಟ್ ಆ್ಯಕ್ಚುಯಲ್ ಮೆಷರ್ಮೆಂಟ್ ಅಂತ. ಕನ್ಸ್ಟ್ರಕ್ಟಿಂಗ್ ಎ ಲೈನ್ ಸೆಗ್ಮೆಂಟ್ ವಿಥೌಟ್ ಆ್ಯಕ್ಚುಯಲ್ ಮೆಷರ್ಮೆಂಟ್ ಹೆಂಗೆ ಗೊತ್ತಾಯಿತು? ಈಗೇನು ಮಾಡಬೇಕು? ಕನ್ಸ್ಟ್ರಕ್ಟ್ ಆ್ಯನ್ ಆ್ಯಂಗಲ್ ವಿಥೌಟ್ ಆ್ಯಕ್ಚುಯಲ್ ಮೆಷರ್ಮೆಂಟ್. ಪ್ರೊಟ್ರಾಕ್ಟರ್ ಎಲ್ಲ ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಈಗ ಏನು ಉಪಯೋಗಿಸ್ಬೇಕು? ಸೆಟ್ ಸ್ಕ್ವೇರು ಅಲ್ಲ, ಕೊಡದೆ ನಿಮ್ಗೆರಡು ಸ್ಟ್ರೈಟ್ ಎಡ್ಜ್ ಅಂತೀವಿ, ಅಂದರೆ ಅದ್ರ ಮೇಲೆ ಏನೂ ಮೆಷರ್ಮೆಂಟ್ಸ್ ಇರೋಲ್ಲ. ಸ್ಟ್ರೈಟ್ ಎಡ್ಜ್ ಅಂದರೆ ಮೆಷರ್ಮೆಂಟ್ ಇರೋಲ್ಲ. ಇನ್ನೊಂದು ಕಂಪಾಸು. ಸೊ ಆ್ಯಕ್ಚುಯಲ್ ಅದಕ್ಕೆ ಪ್ರಾಕ್ಟಿಕಲ್ ಪ್ರಾಬ್ಲಮಲ್ಲಿ ಯೂಸಿಂಗ್ ರೂಲರ್ ಆ್ಯಂಡ್ ಕಂಪಾಸ್ ಅಂತ. ಹಳೆ ಕಾಲದಲ್ಲಿ ಗುಂಡಿಗಿರೋ ರಾಡ್ ಇರೋದೊಂದು, ಅದನ್ನು ಹಿಂಗೆ ಉರುಳಿಸ್ಕೊಂಡು ಹೋಗಿ ಲೈನ್ ಹಾಕ್ತಿದ್ರು. ಅದಕ್ಕೆ ರೂಲರ್ ಅಂತಾರೆ. ಆಮೇಲಿಂದ ಎಲ್ಲ ಸ್ವಲ್ಪ ಕ್ಲೀನಾಗಿ ಒಂದಷ್ಟು ಅಷ್ಟೊಂದು ಮರ ಖರ್ಚಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಚಪ್ಪಟೆ ಮಾಡಿ ಸ್ಟ್ರೈಟ್ ಎಡ್ಜ್ ಅಂತ ಮಾಡಿದ್ರು. ಸೊ ಹಿಂಗೆ ತಳ್ಕೊಂಡು ಹೋಗೋಂಗೆ ಲೈನ್ ಎಳೆಯೋದು, ಅದು ಸ್ಟ್ರೈಟ್ ಎಡ್ಜ್ ಅಂತ ಹೇಳಿ, ಆಯಿತಾ? ಸೊ ಮೆಷರ್ಮೆಂಟ್ ಇಲ್ದಿರ ಇರೋದು ಅಂತಂದರೆ ಇವೆರಡೇ, ಯಾವ್ಯಾವುದು? ಕಾಂಪಾಸ್ ಆ್ಯಂಡ್ ಸ್ಟ್ರೈಟ್ ಎಡ್ಜ್. ಸೊ ನೀವು ಸ್ಕೇಲ್ ನೋಡ್ತಾ ಇದ್ದಾಗ ಅದ್ರ ಮೇಲೆ ಮೆಷರ್ಮೆಂಟ್ ನೋಡೋಲ್ಲ. ಸ್ಕೇಲ್ ನೋಡ್ತಾ ಇದ್ದಾಗ ಏನು ಹೇಳಿ? ಮೆಷರ್ಮೆಂಟ್ ನೋಡೋಲ್ಲ. ಪ್ರೊಟ್ರಾಕ್ಟ್ರ್ ನನ್ನ ಹತ್ರ ಇಲ್ಲ, ಆ ಕಡೆ ಎತ್ತಿಟ್ಬಿಟ್ಟಿದ್ದೀನಿ. ಪ್ರೊಟ್ರಾಕ್ಟ್ರೂ ಇಲ್ಲ. ಸೊ ಯೂಸಿಂಗ್ ಓನ್ಲಿ ಸ್ಟ್ರೈಟ್ ಎಡ್ಜ್ ಆ್ಯಂಡ್ ಕಾಂಪಾಸ್, ಹೌ ಟು ಕನ್ಸ್ಟ್ರಕ್ಟ್ ಆ್ಯಂಗಲ್ ವಿಥೌಟ್ ಮೆಷರಿಂಗ್. ಸೇಮ್ ಆ್ಯಂಗಲ್ ಇಲ್ಲಿ ಮೆಷರ್ ಮಾಡಬೇಕು. ಹೆಂಗೆ ಮಾಡೋದು? ಹಿಂಟ್ ಕೊಡ್ತೀನಿ. ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ ಯೂಸ್ ಮಾಡಬೇಕು ಅಂತ. ಮಾಡ್ಬೋದಾ? ಟ್ರಯಾಂಗಲ್ನಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಇದೆ, ಹಿಂಟ್ ಕೊಡ್ತೀನಿ ನೋಡಿ, ಸುಮ್ಮನೆ ಚೆನ್ನಾಗಿ ತಿಳ್ಕೊಳ್ಳಿ. ಯಾವಾಗಲೂ ಒಂದು ಟ್ರಯಾಂಗಲ್ ಅಂತ ಬರೆದ್ರೆ ಟ್ರಯಾಂಗಲ್ಲಿ ಒಂದು ಇಂಪಾರ್ಟೆಂಟ್ 4-5 ಐಟಮ್ಸ್ ಇದೆ. ಸರಿ, ಕಾಣಿಸ್ತಾ ಇದೆ ಎಲ್ರಿಗೂ ಟ್ರಯಾಂಗಲ್ಲು? ಓಕೆ, ಇಲ್ಲಿ ನೋಡಿ, ಇಲ್ಲಿ ಈ ಟ್ರಯಾಂಗಲ್ಗೆ 6 ಜನ ಇದ್ದಾರೆ ಈ ಟ್ರಯಾಂಗಲ್ ಫಾರ್ಮ್ ಮಾಡೋದಕ್ಕೆ. ಯಾರ್ಯಾರು ಅಂತ ನೋಡಿ, ಇಲ್ಲಿ 3 ವರ್ಟೆಕ್ಸ್ ಇದೆ. ಏನೇನಿದೆ? 3 ವರ್ಟೆಕ್ಸ್ ಇದೆ. ಈ 3 ಸೈಡ್ ಇದೆ. ವರ್ಟೆಕ್ಸಿಗೆ ನಾವು ಕ್ಯಾಪಿಟಲ್ ಲೆಟರಲ್ಲಿ ಸಹ ಹೆಸರು ಹಾಕ್ತೀವಿ. ವರ್ಟೆಕ್ಸಿಗೆ ಯಾವ ಥರ ಹಾಕ್ತೀವಿ? ಕ್ಯಾಪಿಟಲ್ ಲೆಟರ್ಸ್. ಹೌ ಡು ಐ ರೆಕಗ್ನೈಸ್ ಎ ಸೈಡ್? ಅದು ಎಲ್ಲಿದೆ ಅಂತ ಹೆಂಗೆ ಹೇಳೋದು ಅಂತ ಅನ್ನೋದಕ್ಕೆ ವಿ ಆಲ್ವೇಸ್ ಸೇ ಸೈಡ್ ಆಪೋಸಿಟ್ ಟು ಆ್ಯನ್ ಆ್ಯಂಗಲ್ ಅಂತ. ಈ ವರ್ಟೆಕ್ಸಿಗೆ ಎ ಅಂತ ಬರೆದ್ರೆ ಇಲ್ಲಿ ಆ್ಯಂಗಲ್ ಎ ಅಂತೀವಿ. ವರ್ಟೆಕ್ಸಿಗೆ ಬಿ ಅಂತ ಬರೆದ್ರೆ ಇಲ್ಲಿ ಆ್ಯಂಗಲ್ ಬಿ ಅಂತೀವಿ. ಹಾಗೆ ಇಲ್ಲಿ ವರ್ಟೆಕ್ಸ್ ಸಿ ಬರೆದ್ರೆ ಏನಂತೀವಿ? ಆ್ಯಂಗಲ್ ಸಿ ಅಂತೀವಿ. ಸೊ ಸೈಡ್ ಆಪೋಸಿಟ್ ಟು ಆ್ಯಂಗಲ್ ಎಗೆ ಅದರದ್ದು ಕರೆಸ್ಪಾಂಡಿಂಗ್ ಲೋಯರ್ ಕೇಸ್ ಲೆಟರ್ ಎ ಹಾಕ್ತೀವಿ. ಅದರ ಕರೆಸ್ಪಾಂಡಿಂಗ್ ಲೋಯರ್ ಕೇಸ್ ಲೆಟರ್ ಸ್ಮಾಲ್ ಎ ಅಂತ ಹಾಕ್ತೀವಿ. ಹಾಗೇನೇ ಇಲ್ಲಿ ಬಿ ಅಂತಿದ್ರೆ ಬಿಗೆ ಆಪೋಸಿಟ್ ಸೈಡ್ ಯಾವುದಿರಲ್ಲ ಅವ್ರಿಗೆ ಏನಂತ ಹಾಕ್ತೀವಿ? ಬಿ ಅಂತ. ಸಿ ಆ್ಯಂಗಲ್ಗೆ ಆಪೋಸಿಟ್ ಸೈಡ್ಗೆ ಏನು ಹಾಕ್ತೀವಿ? ಸಿ. ದಿಸ್ ಈಸ್ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯು ಶುಡ್ ಲರ್ನ್, ಹೌ ಟು ರೆಪ್ರೆಸೆಂಟ್ ಮೆಂಬರ್ಸ್ ಆಫ್ ಎ ಶೇಪ್. ಹೌ ಟು ರೆಪ್ರೆಸೆಂಟ್ ಮೆಂಬರ್ಸ್ ಆಫ್ ಎ ಶೇಪ್. ಒಂದು ಶೇಪ್ ಅಂತಂದರೆ ಅದರಲ್ಲಿ ಏನಿರುತ್ತೆ? ಆ್ಯಂಗಲ್ ಇರುತ್ತೆ, ಸೈಡ್ಸ್ ಇರುತ್ತೆ. ಆ್ಯಂಗಲ್ ಇರುತ್ತೆ, ಸೈಡ್ಸ್ ಇರುತ್ತೆ. ಯಾವುದರಲ್ಲಿ? ಶೇಪ್ಸ್ ಮೇಡ್ ಬೈ ಸ್ಟ್ರೈಟ್ ಎಡ್ಜಸ್. ಶೇಪ್ಸ್ ಮೇಡ್ ಬೈ ಸ್ಟ್ರೈಟ್ ಎಡ್ಜಸ್. ಅದಕ್ಕೆಲ್ಲ ನಾವು ಜನರಲಾಗಿ ಏನಂತೀವಿ? ಪಾಲಿಗನ್ ಅಂತೀವಿ. ಏನಂತೀವಿ? ಪಾಲಿಗನ್. ಸೊ ಯಾವಾಗ ಪಾಲಿಗನ್ ಅಂತೀವಿ? ನೋಡಿ ಇಲ್ಲಿ, ಈಗ ಇದೂ ಹೀಗೆ 3 ಇದೆ ಅಂತ ಇಟ್ಕೊಳ್ಳೋಣ, ಆದರೆ ಇದು ಪಾಲಿಗನ್ ಅಂತೀವಾ? ಇಟ್ ಶುಡ್ ಬಿ ಎ ಕ್ಲೋಸ್ಡ್ ಶೇಪ್. ಇಟ್ ಶುಡ್ ಬಿ ಎ ಕ್ಲೋಸ್ಡ್ ಶೇಪ್. ಆ್ಯಂಡ್ ಇನ್ನೂ ಏನು ಅನ್ಕೋತೀವಿ ಗೊತ್ತಾ? ಈ ಸೈಡ್ ಎ ಬಿ ಸಿ ಇವೆಲ್ಲ ಒಂದೇ ಪ್ಲೇನಲ್ಲಿದೆ ಅಂತ ಅನ್ಕೋತೀವಿ. ಏನು ಅನ್ಕೋತೀವಿ? ಒಂದೇ ಪ್ಲೇನ್ ಅನ್ಕೋತೀವಿ. ಆ ಪ್ಲೇನು ಮಲಗಿರ್ಬೋದು, ನಿಂತಿರ್ಬೋದು, ಅಥವಾ ಹಿಂಗೆಂಗೋ ಓರಿಯೆಂಟ್ ಆಗಿರ್ಬೋದು. ಆದರೆ ಟ್ರಯಾಂಗಲ್ ನೋಡಿ ಯಾವಾಗಲೂ ಆ ಪ್ಲೇನ್ ಮೇಲೆ ಇದೆ. ಓಕೆ, ದಿಸ್ ಈಸ್ ಅನ್ ಐಡಿಯಾ ಯು ಶುಡ್ ಆಲ್ವೇಸ್ ಕ್ಯಾರಿ ಇನ್ ಯುವರ್ ಮೈಂಡ್. ವೆನ್ ಎವರ್ ವಿ ಹ್ಯಾವ್ ಎ ಶೇಪ್, ದೇರ್ ಇಸ್ ಎ ಪ್ಲೇನ್ ಅಸೋಸಿಯೇಟೆಡ್ ವಿತ್ ದಿ ಶೇಪ್ ಅಂತ. ದೇರ್ ಇಸ್ ಎ ಪ್ಲೇನ್ ಅಸೋಸಿಯೇಟೆಡ್ ವಿತ್ ದಿ ಶೇಪ್ ಅಂತ. ಈಗ ಒಂದು ತಿಳ್ಕೊಳ್ಳಿ, ಇಲ್ಲಿ ಈ ಆ್ಯಂಗಲ್ ಎ ಅಂತ ಇಲ್ಲಿ ಕೊಟ್ಟಿರೋದು ಒಂದು ಆ್ಯಂಗಲ್ ಇದೆಯಲ್ಲ, ಇದೇ ಆ್ಯಂಗಲ್ ಅಂತ ಇಟ್ಕೊಳ್ಳೋಣ. ಸೊ ನನಗೆ ಇಫ್ ಐ ಆಮ್ ಏಬಲ್ ಟು ಗೆಟ್ ಎ ಸೆಗ್ಮೆಂಟ್ ಈಕ್ವಲ್ ಟು ಎ, ಇಫ್ ಐ ಗೆಟ್ ಎ ಸೆಗ್ಮೆಂಟ್ ಈಕ್ವಲ್ ಟು ಎ at a distance which is equal to C, at a distance which is equal to C in this orientation, ಈ ಓರಿಯೆಂಟೇಷನ್ ಅದನ್ನು ನಾನು ಮಾಡಿದ್ರೆ ಇದಿಷ್ಟನ್ನು ತಂದು ಇಲ್ಲಿ ಹಾಕಿದ್ರೆ ಈ ಆ್ಯಂಗಲ್ ಹೇಗೆ ಕನ್ಸ್ಟ್ರಕ್ಟ್ ಮಾಡ್ಬೋದು ಯೂಸಿಂಗ್ ದಿ ಪ್ರಾಪರ್ಟಿ. ಏನು ಪ್ರಾಪರ್ಟಿ ಯೂಸ್ ಮಾಡಿದ್ದೀನಿ? ಕ್ಯಾನ್ ಐ ಗೆಟ್ ಎ ಮೆಥಡ್ ಬೈ ವಿಚ್ ಐ ಗೆಟ್ ದಿ ಸೆಗ್ಮೆಂಟ್ ಆಫ್ ಟ್ರಯಾಂಗಲ್ ಆಪೋಸಿಟ್ ಟು ದಿ ಆ್ಯಂಗಲ್ ಅಂತ.
ಸೆಗ್ಮೆಂಟ್ ಆಫ್ ಎ ಟ್ರಯಾಂಗಲ್ ಅಪೋಸಿಟ್ ಟು ದಿ ಆ್ಯಂಗಲ್. ಇವತ್ತು ನಿಮಗೆ ಥಿಂಕ್ ಮಾಡೋಕ್ಕೆ ಬಿಡೋಕ್ಕೆ ಟೈಮ್ ಇಲ್ಲ, ಆದ್ದರಿಂದ ಹೆಂಗೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನನಗೆ ಸಿನೂ ಗೊತ್ತಿಲ್ಲ, ಬಿನೂ ಗೊತ್ತಿಲ್ಲ, ಮೆಷರ್ಮೆಂಟ್ ಮಾಡೋಕ್ಕಾಗತ್ತಾ? ಆಗಲ್ಲ. ಎಷ್ಟಾರು ಇರಲಿ, ನನಗೆ ಈ ಓರಿಯೆಂಟೇಷನ್ ಇಂಪಾರ್ಟೆಂಟ್. ಏನು ಇಂಪಾರ್ಟೆಂಟು? ಈ ಓರಿಯೆಂಟೇಷನ್. ಇದು ನೋಡಿ, ಇಲ್ಲಿ ಇದು ನಾನು ಈ ಕಡೆಗೆ ಹಿಂಗೆ ಎಕ್ಸ್ಟೆಂಡ್ ಮಾಡಿಬಿಟ್ಟು ಇದನ್ನು ಈ ಕಡೆಗೆ ಹಿಂಗೆ ಎಕ್ಸ್ಟೆಂಡ್ ಮಾಡಿ ಇದೇ ಪ್ಯಾರಲಲ್ ಬರೆದ್ರೆ ನಾನು ಇದು ಸೇಮ್ ಪ್ರಪೋರ್ಷನ್ ಇರುತ್ತೆ ತಾನೆ. ಇಟ್ ವಿಲ್ ಗಿವ್ ದಿ ಸೇಮ್ ಆ್ಯಂಗಲ್. ಅಂದರೆ ಪ್ರಪೋರ್ಷನಲ್ ಆರ್ ಸಿಮಿಲರ್ ಟ್ರಯಾಂಗಲ್ಸ್ದು ಪ್ರಾಪರ್ಟಿನೂ ಯೂಸ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು. ಸೊ ಟ್ರಯಾಂಗ್ಯುಲರ್ ಪ್ರಾಪರ್ಟೀಸ್ ನೀವೇನು ಕಲ್ತಿದ್ರೋ ಅದೆಲ್ಲ ಇವಾಗ ಕನ್ಸ್ಟ್ರಕ್ಷನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಂಥೇಳಿ. ಆ್ಯಕ್ಚುಯಲಾಗಿ ಟೈಮ್ ಇದ್ದಿದ್ದರೆ ಪ್ರೂವ್ ಮಾಡಿ ತೋರಿಸ್ದೆ, ಪ್ರೂವ್ ಮಾಡೋಕ್ಕೆ ಟೈಮ್ ಇಲ್ಲ. ಬಟ್ ಅಟ್ಲೀಸ್ಟ್ ಯು ಶಾಲ್ ಲರ್ನ್ ದಿ ಪ್ರೊಸೀಜರ್. ಒಂದೇ ಒಂದು ನಿಮಿಷ, ಇಂಪಾರ್ಟೆಂಟ್ ಫೋನು ತೊಗೊಂಡ್ಬಿಡ್ತೀನಿ. ಹಲೋ ಹಲೋ, ಏನು ಇವತ್ತು ಯಾಕೋ ಸರಿ ಇಲ್ಲ ಟೈಮು, ಬೇಡ ಅದನ್ನೆಲ್ಲ ಮನೆಗೆ ಕಳಿಸ್ಬೋದು. ಓಕೆ, ಈಗ ನೋಡಿ ಇಲ್ಲಿ ಮೆಥಡ್ ಮಾತ್ರ ಒಂಚೂರು ಐಡಿಯಾ ಮಾಡಿ, ಆ ಮೆಥಡ್ಗೆ ಸುಮ್ಮನೆ ಡಿಸ್ಕ್ರಿಪ್ಟಿವ್ ಪ್ರೂಫ್ ಅಂತೀವಲ್ಲ ಅದು ಕೊಡ್ತೀವಿ. ಇಲ್ಲೆಲ್ಲರೂ ಒಂದು ಪಾಯಿಂಟ್ ತೊಗೊಳ್ಳೋದು. ಏನು ಮಾಡೋದು? ಒಳಗಡೆಗೊಂದು ಪಾಯಿಂಟ್ ತೊಗೊಳ್ಳೋದು. ಮೆಷರ್ ಮಾಡಿಬಿಲ್ವಲ್ಲ, ಎಲ್ಲಿ ಬೇಕಾದ್ರೂ ತೊಗೋಬೋದಲ್ಲ ನಾನು. ಆದರೆ ಎಲ್ಲಿ ತೊಗೊಂಡಿದ್ದೀನಿ ನೋಡಿ, ಇವಾಗ ಈ ಎಕ್ಸ್ಟೆಂಟಿನ ಒಳಗಡೆಗೆ ತೊಗೊಂಡಿದ್ದೀನಿ, ಹೌದಾನೆ? ಇದ್ರ ತುದಿಯಿಂದ ಒಳಗಡೆಗೆ ತೊಗೊಂಡಿದ್ದೀನಿ. ಇಲ್ಲಿಂದ ಏನು ಮಾಡ್ತೀನಿ ಈಗ ನಾನು? ಈಗ ಒಂದು ಆರ್ಕ್ ಹಾಕ್ತೀನಿ. ಏನು ಹಾಕ್ತೀನಿ? ಹಾಂ, ಅಂದರೆ ಏನು ಮಾಡಿದ್ದೀನಿ? ಐ ಹ್ಯಾವ್ ಕ್ರಿಯೇಟೆಡ್ ಎ ಸೆಗ್ಮೆಂಟ್ ಹಿಯರ್. ಸೊ ಈ ಪಾಯಿಂಟ್ ನನಗೇನೋ ಓ ಅಂತಿದ್ದರೆ ಇಲ್ಲಿಗೊಂದು ಪಾಯಿಂಟ್ ಬಂತಲ್ವಾ? ಐ ಹ್ಯಾವ್ ಕ್ರಿಯೇಟೆಡ್ ಎ ಪಾಯಿಂಟ್. ಸೊ ಈ ಸಿ ಅನ್ನೋ ಪಾಯಿಂಟ್ನ ನಾನು ಹಾಕೋಣ. ಬೆಸ್ಟ್ ಅಂದರೆ ಅಲ್ಲಿರೋ ಹೆಸರುಗಳನ್ನೇ ಬರಿತೀನಿ, ತಡೀರಿ, ಆವಾಗ ಬೆಟರ್ ಆಗುತ್ತದು. ಈ ಪಾಯಿಂಟ್ ಏನಿದೆ ಎ ಅಂತಿದೆ ಅಲ್ವಾ, ಅದನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ. ಇಲ್ಲೆಲ್ಲೋ ಒಂದು ಡಿಸ್ಟೆನ್ಸ್ ತೊಗೊಂಡು ಏನೋ ಒಂದು ಡಿಸ್ಟೆನ್ಸು ಅಂತ ಹೇಳ್ಬಿಟ್ಟು ಇದೇನಾಗುತ್ತೆ? ಇವಾಗ ಇದು ಏನಾಗುತ್ತಿದೋ? ಸಿ ಆಗುತ್ತೆ, ಹೌದಾ? ನಾನು ಈಗ ಇಲ್ಲಿಂದ ಇಲ್ಲೂ ಒಂದು ಪಾಯಿಂಟ್ ಬಂತು ತಾನೆ, ಎಸ್ ಸರ್ನು? ಅದೇನದು ಪಾಯಿಂಟು? ಬಿ. ಸೊ ಐ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಎ ಟ್ರಯಾಂಗಲ್ in which this angle is a measure. So ಈಗ ನಾನು if I join this line, what is it representing? All it is representing the side A. It is representing side A. ಇದನ್ನು ಇಲ್ಲಿ ನಾನು ರೀಪ್ರೊಡ್ಯೂಸ್ ಮಾಡಬೇಕು. ನಾನು ಏನು ರೀಪ್ರೊಡ್ಯೂಸ್ ಮಾಡಬೇಕು? ಎರಡು ಸೆಗ್ಮೆಂಟನ್ನು ರೀಪ್ರೊಡ್ಯೂಸ್ ಮಾಡಬೇಕು. ಏನು ಪ್ರೊಡ್ಯೂಸ್ ಮಾಡಬೇಕು ನಾನು? ಯಾಕೆಂದರೆ ಸೆಗ್ಮೆಂಟ್ ಹೆಂಗೆ ಟ್ರಾನ್ಸ್ಫರ್ ಮಾಡೋದು ಗೊತ್ತಾಗೋಗಿದೆಯಲ್ಲ ನನಗೆ. ಐ ನೋ ಹೌ ಟು ಟ್ರಾನ್ಸ್ಫರ್ ಎ ಸೆಗ್ಮೆಂಟ್. ಸೊ ಯಾವ ಸೆಗ್ಮೆಂಟು ನನಗೆ? ಇದು ಸಿ ಅಂತಿದ್ದರೆ ಎ ಸಿ ಅನ್ನೋದೊಂದು ಸೆಗ್ಮೆಂಟು, ಆಮೇಲೆ ಸಿ ಬಿ ಅನ್ನೋದು ಇನ್ನೊಂದು ಸೆಗ್ಮೆಂಟು. ಸಿ ಬಿ ಅನ್ನೋದು ಎ ಸಿ ಅನ್ನೋದೊಂದು ಸೆಗ್ಮೆಂಟು, ಇನ್ನೊಂದು ಸಿ ಬಿ ಅನ್ನೋದು ಒಂದು ಸೆಗ್ಮೆಂಟು, ಹೌದಾ? ಆ ಸೆಗ್ಮೆಂಟ್ ಮೆಷರ್ ಬೇಕಿಲ್ಲ ನನಗೆ. ಯಾಕೆ ಹೇಳಿ? ನಮ್ಮ ಫ್ರೆಂಡ್ ಇದ್ದಾರೆ. ಯಾರಿದ್ದಾರೆ? ಕಾಂಪಾಸ್ ಇದ್ದಾರೆ, ಗೊತ್ತಾಯ್ತಾ? ಈಗ ನೋಡಿ, ಒಂದು ಇಂಪಾರ್ಟೆಂಟ್ ಅಬ್ಸರ್ವೇಷನ್ನು. ಎ ಸಿ ಸೆಗ್ಮೆಂಟ್ ಮೆಷರ್ ಮಾಡಬೇಕಾದ್ರೆ ನಾನು ಈ ಲೈನ್ ಮೇಲೆ ಈ ಪಾಯಿಂಟ್ ಓ ಅಂತ ಕೊಟ್ಟಿದೆ ಅಂತ ಇಟ್ಕೊಳ್ಳೋಣ. ಪೆನ್ಸಿಲ್ ಓ ಹತ್ರ ಇಡಬೇಕು, ಈ ಮುಳ್ಳು ಓ ಹತ್ರ ಇಡಬೇಕು? ಮುಳ್ಳು ಓ ಹತ್ರ ಇಟ್ಬಿಟ್ಟು ಏನು ಮಾಡ್ತೀನಿ ನಾನು? ಒಂದು ಆರ್ಕ್ ಎಳಿತೀನಿ. ಏನು ಮಾಡ್ತೀನಿ? ಒಂದು ಆರ್ಕ್ ಎಳಿತೀನಿ. ಎಷ್ಟಕ್ಕಿದು? ಸಿ ಈಕ್ವಲ್ ಟು ಓ ಸಿ ಇಲ್ಲಿ ಬಂದಿತ್ತಲ್ಲ. ಸೊ ಅದನ್ನು ನಾನು ಸಿ ಅಂತ ಕರೆದ್ರೆ ನಿಮಗೆ ಪ್ರೊಸೀಜರ್ ಗೊತ್ತಾಗಿರೋದಿಲ್ಲ. ಇದಕ್ಕೆ ಏನು ಮಾಡ್ತೀನಿ ಗೊತ್ತಾ? ಪಿ ಅಂತ ಕರಿತೀನಿ. ಸೊ ಡ್ರಾ ಎನ್ ಆರ್ಕ್ ಆಫ್ ರೇಡಿಯಸ್ ಈಕ್ವಲ್ ಟು ಏನು? ಈಕ್ವಲ್ ಟು ಎ ಸಿ ವಿತ್ ಸೆಂಟರ್ O. P equals point of P equals ಸುಮ್ಮನೆ ಈ ಥರ ಇದೆಲ್ಲ ಪ್ರೊಸೀಜರ್ ಥರ ಬರೆಯೋಕ್ಕೆ ಬರಬೇಕು. ಲ್ಯಾಬ್ ಇದು. ಪಾಯಿಂಟ್ ಆಫ್ ಈ ಥರ ಬರೆದು ಹಿಂಗೆ ಎನ್ ಅಂತ ಹಾಕಿದ್ರೆ ಇಂಟರ್ಸೆಕ್ಷನ್ ಅಂತ. ಏನಂತ ಅದು? ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಆರ್ಕ್ ಆ್ಯಂಡ್ ಗಿವನ್
ಲೈನ್. ಓಕೆ, ಗೊತ್ತಾಯ್ತಾ? ಸೊ ಈ ಆರ್ಕನ್ನು ಏನು ಮಾಡ್ಬೇಕು ಗೊತ್ತಾ, ನಾನು ಭಾಳ ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ಈ ಆರ್ಕನ್ನು ನನಗೆ ಈ ಬಿ ಸಿಗಬೇಕಲ್ಲ, ಅದಕ್ಕೋಸ್ಕರ ಏನು ಮಾಡಬೇಕು, ಸ್ವಲ್ಪ ದೊಡ್ಡಗೆ ಹಾಕ್ಕೋಬೇಕು. ಏನು ಮಾಡಬೇಕು, ದೊಡ್ಡಗೆ ಹಾಕ್ಕೋಬೇಕು. ಐ ಶುಡ್ ಕ್ರಿಯೇಟ್ ಎ ಆರ್ಕ್ ವಿಚ್ ಈಸ್ ಬಿಗ್ಗರ್, ಸೊ ದ್ಯಾಟ್ ಈ ಪಿ ಅನ್ನೋದು ಇದೆಯಲ್ಲ ಜಾಗ, ಈ ಪಿ ಅನ್ನೋ ಜಾಗ, ಈ ಪಾಯಿಂಟು ಅಲ್ಲಿಂದ ನನಗೆ ದಿಸ್ ಈಸ್ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನು ಮಾಡ್ಬೇಕು ನಾನು, ಇದು ಪಿ ಇದು. ಓಕೆ, ಸೆಕೆಂಡ್ ಸ್ಟೆಪ್ ಏನಪ್ಪ ಅಂತಂತಂದರೆ ವಿತ್ ಪಿ ಎಸ್ ಸೆಂಟರ್, ವಿತ್ ಪಿ ಎಸ್ ಸೆಂಟರ್ ಆ್ಯಂಡ್ ಸಿ ಕ್ಯೂ ಈಕ್ವಲ್ಸ್, sorry, PS center and PQ equals CB as radius. ಏನು ಹೇಳಿ, PQ equals CB as radius. Draw another arc. ಯಾವಾಗಲೂ ಆರ್ಕ್ಗೂ ಒಂದು ಹೆಸರು ಕೊಡೋದು ಕಲಿಬೇಕು. ಏನಿದು ಆರ್ಕ್ A1 ಅಂತ, ಏನಂತ ಇದು ಆರ್ಕ್ A1. ಸೊ ಈ ಆರ್ಕ್ಗೆ ಎ ಅಂತ ಆಗ್ಬೇಕಾದ್ರೆ ಇದು ಆರ್ಕ್ ಅಂತ ಗೊತ್ತಾಗಬೇಕು, ಲೈನು ಇದಿರಲ್ಲ. ಅವಾಗ ಇದಕ್ಕೆ ಮೇಲ್ಗಡೆ ಹಿಂಗೆ ಕರ್ವ್ ಹಾಕ್ತೀವಿ. ಏನಂತೀವಿ ಅದಕ್ಕೆ, ಮೇಲ್ಗಡೆ ಒಂದು ತಳ್ಕೊಂಬುಳ್ಕ ಚಂದ್ರ ಹಾಕಿದ್ರೆ ಅದು ಆರ್ಕ್ ಅಂತ. ಬರೀ ಎ ಅಂತ ಹಿಂಗೆ ಬಿಟ್ಟರೆ ಅದು ಲೈನ್ ಅಂತ. ಓಕೆ, ಸೊ ಡ್ರಾ ಅನದರ್ ಆರ್ಕ್ ಇಂಟರ್ಸೆಕ್ಟಿಂಗ್ A1 at Q, A1 at Q. ಅಂದರೆ ನೋಡಿ ಇಲ್ಲಿ ಈ ಪಿ ಅಂತಿದೆಯಲ್ಲ, ಪಿ ಹತ್ತಿರ ಏನಿಡಬೇಕು, ಮುಳ್ಳಿಡಬೇಕು. ಈ ಕಡೆ ದೊಡ್ಡ ಆರ್ಕ್ ಬಂದಿದೆಯಲ್ಲ, ಅದಕ್ಕೆ ಮೇಲೆ ಹಿಂಗೊಂದು ಆರ್ಕ್ ಹಾಕೋದು. ಸೊ ದಿಸ್ ಈಸ್ ದಿ ಆರ್ಕ್. ಓಕೆ, A2. ಸೊ ಈ ಬಂದಿದ್ದ ಪಾಯಿಂಟ್ ಏನಿದು, ಕ್ಯೂ. ಪಿ ಇದೆ, ಇಲ್ಲಿ ಕ್ಯೂ ಇದೆ. ಪಿ ಕ್ಯೂ ಇಸ್ ಈಕ್ವಲ್ ಟು ಏನು ಹೇಳಿ, ಪಿ ಕ್ಯೂ ಇಸ್ ಈಕ್ವಲ್ ಟು ಏನು, ಸಿ ಬಿ. ಸೊ ಅಲ್ಲಿಗೆ ಅದನ್ನೇನು ನನಗೆ ಲೈನ್ ಹಾಕಬೇಕಾಗಿಲ್ಲ. ಸೊ ಈ ಪಾಯಿಂಟಿಗೆ ನಾನು ಇಲ್ಲಿಂದ ಇಲ್ಲಿಗೆ ಸೇರಿಸಿದ್ರೆ ಐ ವಿಲ್ ಗೆಟ್ ದಿಸ್ ಆ್ಯಂಗಲ್. ಆ್ಯಂಗಲ್ ಯಾವುದು, ಎ ಹತ್ರ ಇತ್ತಲ್ಲ. ಸೊ ಇದನ್ನು ನಾನು ಬಿ ಅಂತ ಕರಿತೀನಿ. ಬಿ ಬೇಡ, ಇದಕ್ಕೆ ಇನ್ನೊಂದು ಆ್ಯಂಗಲ್ಲು, ಇದಕ್ಕೆ ಆಲ್ಫಾ ಅಂತ ಕರೆಯೋಣ, ಇದನ್ನು ಬೀಟಾ ಅಂತ ಕರಿತೀನಿ. ವೆರಿಫೈ ಇಫ್ ಆಲ್ಫಾ ಈಕ್ವಲ್ಸ್ ಬೀಟಾ. ಗೊತ್ತಾಯ್ತಮ್ಮ? ಇದರಲ್ಲಿ ಇನ್ನೊಂದು ಲೆಕ್ಕ ಏನು ಕೊಡ್ತೀನಿ ಅಂತಂದರೆ, ಸುಮ್ಮನೆ ಲೆಕ್ಕ ಆಗ್ದಿರ ಇನ್ನೊಂದು ಲೈನ್ ಹಿಂಗೆ ಎಳಿತೀನಿ. ಏನು ಮಾಡ್ತೀವಿ, ಇನ್ನೊಂದು ಲೈನು ಇದೇ ಥರ ಎಳೆದ್ಬಿಟ್ಟು, ಇದೆಷ್ಟಿದು ಆ್ಯಂಗಲ್ಲು, ಇದು 5 ಅಂತೀನಿ. ಸೊ ಈ ಆ್ಯಂಗಲ್ ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು, ಈ ಆರ್ಕನ್ನು ತೊಗೊಂಡೋಗ್ಬಿಟ್ಟು ಈ ಕಡೆಗೆ ಎಕ್ಸ್ಟೆಂಡ್ ಮಾಡಿಕೊಂಡು ಮತ್ತೆ ಇಲ್ಲಿ ಪಾಯಿಂಟ್ ಹಾಕಿ ಈ ಲೆಂಗ್ತಿಂಗ್ ಕಂಡುಹಿಡಿದ್ಬಿಟ್ಟು ಮತ್ತೆ ಇಲ್ಲೂ ಅದು ಹಾಕಿ ಕಂಡುಹಿಡಿಯೋದು. ಗೊತ್ತಾಯ್ತಾ? ಲೈಕ್ ದಟ್ ಯು ಕನ್ಸ್ಟ್ರಕ್ಟ್ 2 ಆ್ಯಂಗಲ್ಸ್ ಆ್ಯಂಡ್ ಆಲ್ಫಾ ಪ್ಲಸ್ 5 ಏನು ಬರುತ್ತೋ ಇಲ್ಲೂ ವೆರಿಫೈ ಆಲ್ಫಾ ಪ್ಲಸ್ 5. ವೆರಿಫೈ ಆಲ್ಫಾ ಪ್ಲಸ್ 5 ಈಕ್ವಲ್ಸ್, ಇಲ್ಲಿ ಹಿಂಗೆ ಮಾಡಿದಾಗ ಬರೋದು ಗಾಮ. ಸೊ ಇದೇನಿರುತ್ತೆ ಅಂತಂತಂದರೆ ಗಾಮಾ ಮೈನಸ್ ಬೀಟಾ. ಇದೇನಿರುತ್ತಿದೋ ಈ ಆ್ಯಂಗಲ್ ಎಷ್ಟಿರುತ್ತೆ, 5 ಮೈನಸ್ ಆಲ್ಫಾ. ಸೊ ವೆರಿಫೈ ಬೀಟಾ ಮೈನಸ್ ಗಾಮಾ ಮೈನಸ್ ಬೀಟಾ ಈಕ್ವಲ್ಸ್ 5 ಮೈನಸ್ ಆಲ್ಫಾ, ಈಕ್ವಲ್ಸ್ 5 ಮೈನಸ್ ಆಲ್ಫಾ. ಇದೆರಡು ಬಂತು ಅಂದರೆ ಇನ್ನೊಂದು ಒಳ್ಳೆ ಇಂಪಾರ್ಟೆಂಟ್ ಲೆಕ್ಕ ಮಾಡ್ಬೋದು ನಾವು. ನೋಡಿದ್ರಾ, ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಸೆಟ್ ಆಫ್ ಜಿಯೋಮೆಟ್ರಿ, ಟ್ರಾನ್ಸ್ಫರಿಂಗ್ ಡೀಟೇಲ್ಸ್ ವಿಥೌಟ್ ಮೆಷರ್ಮೆಂಟ್ ಆ್ಯಂಡ್ ವೆರಿಫೈಯಿಂಗ್ ದಿ ಆ್ಯಕ್ಯುರಸಿ. ಓಕೆ, ಮಾಡಿ ಬರ್ಕೊಳ್ಳಿ. ಏನು ಲೆಕ್ಕ,
ಲೆಕ್ಕ ಬರಿತೀನಿ ಇಲ್ಲಿ. At a point O on a line, construct angle alpha and phi using only straight edge and compass. Verify the results. ಕಂಪ್ಲೀಟ್ ಗ್ರಾಫಿಕ್ ಸ್ಕಿಲ್ಸ್ ಅಂತ ಕರಿತೀವಿ, ಅದು ಬರೋದೇ ಇದರಲ್ಲಿ. ಅದಕ್ಕೆ ಅವರೆಲ್ಲ ಬೇರೆ ಹುಡುಗರು ಮುಂದೆ ಕ್ಲಾಸಿಗೆ ಹೋದಾಗ ಒದ್ದಾಡ್ತಾರೆ. ಯಾರ್ಯಾರು ಮುಗಿಸಿದ್ರೆ ಲೆಕ್ಕನ? 1 2 3 4. ಮೆಷರ್ಮೆಂಟ್ ಮಾಡಿದಾಗ ಎಷ್ಟು ಬಂತು? 47 ಡಿಗ್ರೀಸ್ ಬಂತಾ? ಈ ಕಡೆ ಆ ಕಡೆ ಮೆಷರ್ ಮಾಡಿದಾಗ ಅವ್ರು ಎಷ್ಟು ಡಿಗ್ರಿ ಮಾಡಿದ್ರು? 45. 45 ನೀನೇ ಕನ್ಸ್ಟ್ರಕ್ಟ್ ಮಾಡ್ಕೊಂಬಿಟ್ಟು ಅದು ಬಂದಿದ್ದ ಅಷ್ಟು 45 ಇದ್ಬಿಟ್ಟಿತ್ತು. ಹಾಕಿದ್ದೆ 45 ಹಾಕಿದ್ದ ಯಾವಾಗತ್ತಾಗ ನಿಂದೆಷ್ಟಿತ್ತಮ್ಮ? 50. ಓಕೆ, ವೆರಿ ಗುಡ್. ಇನ್ನು 2 ನಿಮಿಷಕ್ಕಾದ್ಬಿಟ್ಟು ಬೇರೆಯವ್ರಿಗೆ ಎಷ್ಟು ಬಂತು ಅಂತ ನೋಡೋಣ. ಯಾಕೆಂದರೆ ಇನ್ನೊಂದು ದೊಡ್ಡ ಕೆಲಸ ಮಾಡಬೇಕಲ್ಲ ನೀವು. ಅದಕ್ಕೆ ಇನ್ನೊಂದು ಸಣ್ಣ ಕೆಲಸ ಮುಗಿದ ಮೇಲೆ ದೊಡ್ಡ ಕೆಲಸ. ಯಾರ್ಯಾರಿಗೆ ಅರ್ಥ ಆಗಿಲ್ಲ ಕೈ ಎತ್ತಿ. ಎಲ್ರಿಗೂ ಅರ್ಥ ಆಗಿದೆ ಅಲ್ವಾ? ಸೊ ಅದು ಮಾಡ್ತೀರಾ ಅಲ್ವಾ? ಈಗ ನೆಕ್ಸ್ಟ್ ಇನ್ನೊಂದು ಕನ್ಸ್ಟ್ರಕ್ಷನ್ ತೋರಿಸ್ತೀನಿ. ಓಕೆ, ಬಿಕಾಸ್ ಐ ವಾಂಟೆಡ್ ಟು ಶೋ ಯು ಒನ್ ವೆರಿ ಇಂಪಾರ್ಟೆಂಟ್ ಕನ್ಸ್ಟ್ರಕ್ಷನ್ ಫಾರ್ ವಿಚ್ ದೀಸ್ 3 ಕನ್ಸ್ಟ್ರಕ್ಷನ್ಸ್ ಆರ್ ಇಂಪಾರ್ಟೆಂಟ್. ಇದು 2 ಆಯ್ತು. ಇವಾಗ 3ನೇದು ಎಲ್ಲ ಈಗ ಕೇಳಿಸ್ಕೊಳ್ಳಿ. ಹಲೋ ಫ್ರೆಂಡ್ಗಳ, ಕೇಳಿಸ್ಕೊಳ್ರಿ ಫ್ರೆಂಡ. ಸೊ ಥರ್ಡ್ ಕೇಸು, constructing a line parallel to another line from a given point anta, from a given point. ಥರ್ಡ್ ಕೇಸು ಗೊತ್ತಾಯ್ತಾ ಗುರು? ಎಲ್ಲ ನೋಡ್ಕೊಳ್ಳಿ. ಇವಾಗ ಏನು ನೋಡ್ಕೋತೀರಾ ಅದನ್ನು ಅಳಿಸ್ಬಿಟ್ಟು ನಾನು ಮಾಡ್ದಂಗೆ ನೀವು ಅದ್ರ ಮೇಲೂ ಒಂದು ಸತಿ ಮಾಡಿ. ಸಿ, ಫಸ್ಟ್ ಐ ವಿಲ್ ಎಕ್ಸ್ಪ್ಲೈನ್ ದಿ ಪ್ರಿನ್ಸಿಪಲ್, ದೆನ್ ಐ ವಿಲ್ ಶೋ ದಿ ಕನ್ಸ್ಟ್ರಕ್ಷನ್ ಪ್ರೊಸೀಜರ್. ಈಗ ಏನಂತೆ ಅಂದರೆ ಅವ್ರಿಗೆ ಸಂಕಟ, ಒಂದು ಲೈನ್ ಇದೆ, ಇಲ್ಲೆಲ್ಲ ಒಂದು ಪಾಯಿಂಟ್ ಇದೆ, ಈ ಪಾಯಿಂಟಲ್ಲಿ ಯು ಡ್ರಾ ಅನದರ್ ಲೈನ್ ವಿಚ್ ಇಸ್ ಪ್ಯಾರಲಲ್ ಟು ದಿಸ್ ಅಂತ. ಏನು ಹೇಳ್ತಾ ಇದ್ದಾರೆ ಹೇಳಿ? ಲೈನ್ ಕೊಟ್ಟಿದ್ದೇವೆ, ಅದೊಂದು ಲೈನ್, ಅದ್ರ ಮೇಲಾರ ಇರ್ಬೋದು ಕೆಳಗಾರ ಇರ್ಬೋದು, ಕೆಳಗಾರ ಇರ್ಬೋದು, ಎಲ್ಲ ಒಂದು ಪಾಯಿಂಟ್ ಹಾಕಿದ್ದಾರೆ. ಅವ್ರಿಗೆ ತಿಕ್ಕಲು ತೀರ್ದಂಗೆ ಒಂದು ಪಾಯಿಂಟ್ ಹಾಕಿದ್ರು. ಆ ಪಾಯಿಂಟಲ್ಲಿ ಐ ವಾಂಟ್ ಎ ಲೈನ್ ಸಚ್ ದಟ್ ಇಟ್ ವೋಂಟ್ ಮೀಟ್ ದಿಸ್ ಲೈನ್. ಹಿಂಗೆ ಹಾಕಿದ್ರೆ ಏನಾಗೋಗ್ಬಿಡುತ್ತೆ? ಜಾಯಿನ್ ಆಗಿಬಿಡುತ್ತೆ, ಇಂಟರ್ಸೆಕ್ಟಿಂಗ್ ಆಗೋಗ್ಬಿಡ್ತಾನೆ. ಅದು ಬೇಡ ನನಗೆ. ಐ ವಾಂಟ್ ಎ ಲೈನ್ ವಿಚ್ ಇಸ್ ಪ್ಯಾರಲಲ್ ಅಂತ. ಇದಕ್ಕೇನು ಐಡಿಯಾ ಉಪಯೋಗಿಸ್ಕೋತೀವಪ್ಪ ಅಂತಂದರೆ, ನಾವು ಇದಕ್ಕೆ ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ಉಪಯೋಗಿಸ್ತೀವಿ. 2 ಲೈನ್ ಪ್ಯಾರಲಲ್ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಈಗ ಒಂದು ಟ್ರಾನ್ಸ್ಫರ್ಸ್ ಹೇಳಿದ್ರೆ ಏನು ಮಾಡಬೇಕು? ಅಲ್ಲಿ ಟ್ರಾನ್ಸ್ಫರ್ಸ್ ಇದ್ರೆ ಏನಾಗುತ್ತೆ ಹೇಳಿ? ಈ ಆ್ಯಂಗಲ್ಲು ದೇ ಆರ್ ಸೇಮ್. ಹಾಗೇನೇ ಈ ಆ್ಯಂಗಲ್, ಓಯಾ, ಸೊ ಈ ಆ್ಯಂಗಲ್ಲೂ ಸೇಮ್ ಇರುತ್ತೆ. ಇದು ಅಯ್ಯೋ ಇವ್ರು ಯಾಕೋ ತುಂಬ ಸುಸ್ತಾಗ್ಬಿಟ್ಟಿದೆ ನಮ್ಮ ಕಂಪ್ಯೂಟ್ರು. ಈ ಆ್ಯಂಗಲ್ಲೂ ಆಮೇಲೆ ಈ ಆ್ಯಂಗಲ್ಲೂ ಸೇಮ್ ಇರ್ತಾರೆ.
ಸೊ ಅಲ್ಲಿಗೆ ಏನು ಮಾಡ್ಬೇಕು ನಾನು, ಒಂದು ಫಸ್ಟು ಈ ಕಡೆಗೆ ಲೆಟ್ ಮೀ ಡ್ರಾ, ಸುಮ್ಮನೆ ನನಗೇನು ಸುಖ ಸಿಗುತ್ತೋ ಆ ಥರ ಸುಖದಂಗೆ ಒಂದು ಲೈನ್ ಹೇಳ್ಕೊತೀನಿ ಇಲ್ಲಿಗೆ. ಈಗ ಒಂದು ಟ್ರಾನ್ಸ್ಫರ್ಸ್ ಹಾಕೊಂಡಂಗೆ ಆಯ್ತಲ್ವಾ, ಒಂದು ಪ್ಯಾರಲಲ್ಗೆ ಏನಾಯ್ತು ಇವಾಗ, ಒಂದು ಟ್ರಾನ್ಸ್ಫರ್ಸ್ ಬಂದಂಗೆ ಆಯಿತು. ಸೊ ಇಲ್ಲೊಂದು ಆ್ಯಂಗಲ್ ಇದ್ದಾನೆ, ಏನಿದ್ದಾನೆ, ಸೊ ನನಗೆ ಈ ಪಾಯಿಂಟ್ ಹತ್ರ ಇದೇ ಆ್ಯಂಗಲ್ ಈ ಕಡೆ ಬೇಕು. ಇಲ್ಲಿ ನಾನು ಇಫ್ ಐ ಆಮ್ ಏಬಲ್ ಟು ಕನ್ಸ್ಟ್ರಕ್ಟ್, ಸಪೋಸ್ ದಿಸ್ ಈಸ್ ಆಲ್ಫಾ, ಇಫ್ ಐ ಆಮ್ ಏಬಲ್ ಟು ಕನ್ಸ್ಟ್ರಕ್ಟ್ ಅನದರ್ ಆ್ಯಂಗಲ್ ಆಲ್ಫಾ ಹಿಯರ್ ಆಲ್ಸೋ, ಆವಾಗ ಆ ಲೈನ್ ಏನಾಗುತ್ತದು, ದಟ್ ವಿಲ್ ಬಿಕಮ್ ಎ ಪ್ಯಾರಲಲ್. ಸೊ ಈಗ ಏನು ಮಾಡ್ತೀನಿ ನಾನು ಅಂತಂತಂದರೆ, ಐ ವಿಲ್ ಟೆಲ್ ಯು ದಿ ಪ್ರೊಸೀಜರ್. ಸೊ ಫ್ರಮ್ ದಿ ಗಿವನ್ ಪಾಯಿಂಟ್ಸೇ ಇದನ್ನೇನೋ ಕೊಟ್ಟಿದ್ದಾರೆ, ಪಾಯಿಂಟ್ ಪಿ ಅಂತ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಐ ವಿಲ್ ಜಸ್ಟ್ ರೈಟ್ ದಿ ಪ್ರೊಸೀಜರ್, ದೆನ್ ಯು ಕನ್ಸ್ಟ್ರಕ್ಟ್ ಲೈಕ್ ದಟ್. ಫ್ರಮ್ ಗಿವನ್ ಪಾಯಿಂಟ್, ಫಸ್ಟ್ ಸ್ಟೆಪ್ಪು, ಫ್ರಮ್ ಗಿವನ್ ಪಾಯಿಂಟ್ ಡ್ರಾ ಎ ಲೈನ್ ಈ ಪಾಯಿಂಟಿಗೆ ಇಂಟರ್ಸೆಕ್ಟ್ ಆಗುತ್ತೆ ನೋಡಿ. ಯಾವಾಗಲೂ ಒಂದು ಲೈನ್ ಹೇಳೋದು ಇನ್ನೊಂದು ಹೇಳೋದು ಇಂಟರ್ಸೆಕ್ಟ್ ಆಗಿದ್ರೆ ಅದಕ್ಕೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಂತೀವಿ. ಅದಕ್ಕೆ ಡ್ರಾ ಎ ಲೈನ್ ಇಂಟರ್ಸೆಕ್ಟಿಂಗ್ ಗಿವನ್ ಲೈನ್ at Q. at ಏನು, ಗಿವನ್ ಲೈನ್ at Q, ಫಾರ್ಮಿಂಗ್ ಅನ್ ಆ್ಯಂಗಲ್, ಎಷ್ಟು ಎಷ್ಟು ಆ್ಯಂಗಲ್ಲು, ಫಾರ್ಮಿಂಗ್ ಅನ್ ಆ್ಯಂಗಲ್ ಏನಪ್ಪ ಗೊತ್ತಾಯ್ತಾ ಇದು. ಸೊ ಆಲ್ಫಾ ಬಂತು. ಈಗ ನಾವು ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ದಿಸ್ ಆ್ಯಂಗಲ್ ಆಲ್ಫಾ ಆಟ್ ಪಿ. ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ದಿಸ್ ಆ್ಯಂಗಲ್ ಆಲ್ಫಾ ಆಟ್ ಪಿ. ಹೆಂಗೆ ಮಾಡ್ತೀವಿ, ಹಳೆ ಪ್ರೊಸೀಜರು, ಮತ್ತೆ ಇಲ್ಲಿಂದ ಒಂದು ಹಿಂಗೆ ಆರ್ಕ್ ಎಳೆಯೋದು. ಏನು ಮಾಡ್ತೀವಿ, ಒಂದು ಆರ್ಕ್ ಎಳಿತೀವಿ. ಅಂದರೆ ಇಲ್ಲಿ ಅವಾಗ ಹೆಂಗೆ ಮಾಡೋದು ಆ ಥರ, ಇದೊಂದು ಟ್ರಯಾಂಗಲು, ಇಲ್ಲೊಂದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನು, ಆಮೇಲೆ ಇನ್ನೊಂದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನು. ಒಂದಕ್ಕೆ ಎ ಅಂತ ಕರೆಯೋಣ, ಇನ್ನೊಂದಕ್ಕೆ ಬಿ ಅಂತ ಕರೆಯೋಣ. ಗೊತ್ತಾಯ್ತಾ. ಸೊ ಈ ಪಿ ಹತ್ರ ವಿತ್ ಕ್ಯೂ ಎ ಆಸ್ ಸೆಂಟರ್, ಫ್ರಮ್ ಪಿ ಡ್ರಾ ಅನದರ್ ಆರ್ಕ್ ಲೈಕ್ ದಿಸ್. ಗೊತ್ತಾಯ್ತಾ, ಪಿ ಎಸ್ ಸೆಂಟರ್. ಸೊ ಫಸ್ಟು ಫ್ರಮ್ ಕ್ಯೂ ಡ್ರಾ ಎನ್ ಆರ್ಕ್, draw an arc intersecting at points A and B, intersecting at points A and B. Okay, next third point, from P with P as center, draw an arc, ಯಾವುದು, with ಎಷ್ಟು, ಕ್ಯೂ ಎ ಆಸ್ ರೇಡಿಯಸ್, with ಕ್ಯೂ ಎ ಆಸ್ ರೇಡಿಯಸ್, intersecting line PQ ಇಲ್ಲಿ at C, intersecting line Q at C. ಆಯಿತಾ. ಈಗೇನು ಮಾಡಬೇಕು, ಫ್ರಮ್ ಸಿ as center, draw an arc of radius equal to, ಇಲ್ಲಿ ನೋಡಿ, ಇಲ್ಲಿ ಎ ಬಿ, ರೇಡಿಯಸ್ ಈಕ್ವಲ್ ಟು ಎ ಬಿ. draw an arc equal of radius AB intersecting
ಆ್ಯಟ್ ಡಿ. ಈಗ ಇಂಟರ್ಸೆಕ್ಟಿಂಗ್ ಆ್ಯಟ್ ಡಿ ಅಂದರೆ ನೋಡಿ ಇಲ್ಲಿ ಈ ಪಿ ಹತ್ತಿರದ ಇದು ಸಿ ಇಂದ ಈ ಕಡೆಗೊಂದು ಆರ್ಕ್ ಹಾಕಬೇಕು. ಅದೇನದು ಪೊಸಿಷನ್ನು ಡಿ. ಸೊ ಡ್ರಾ ಸೆಗ್ಮೆಂಟ್, ಡ್ರಾ ಎ ಲೈನ್ passing through P and D, passing through P and D, which should be parallel to given line, should be parallel to given line. ಯಾಕೆ ಹೇಳಿ, ಇಲ್ಲಿಂದ ಇಲ್ಲಿಗೆ ಹಿಂಗೆ ಸೇರಿಸಿದ್ರೆ ನಾನು ಈ ಡಿ ಅನ್ನೋದೆಲ್ಲ ಮೇಲೆ ಬರೆದು ಬಿಟ್ಟಿದ್ದೀನಿ. ನಾನು ಸ್ವಲ್ಪ ಡಿ ಅನ್ನೋದು ಇಲ್ಲೆಲ್ಲ ಬರಬೇಕು ಒಂಚೂರು. ಅಯ್ಯಯ್ಯ, ಡಿ ಅನ್ನೋದು ಪಾಯಿಂಟ್ ಬರೆದಿದ್ದೀನಿ. ಸೊ ಇಲ್ಲಿಂದ ಇಲ್ಲಿಗೆ ಲೈನ್ ಹೇಳಿದ್ರೆ ನಾನು ಇಟ್ ಶುಡ್ ಬಿ ಪ್ಯಾರಲಲ್. ಯಾಕೆ ವೆರಿಫಿಕೇಶನ್ ಹೆಂಗೆ ಹೇಳಿ, ಇಲ್ಲಿ ಬೀಟಾ ಅಂತ ಹಾಕ್ಕೊಂಡ್ರೆ ಆಲ್ಫಾ ಈಸ್ ಬೀಟಾ ವೆರಿಫೈ ಆದರೆ ಅವಾಗೇನಾಗುತ್ತೆ, ಈ ಟೂ ಲೈನ್ಸ್ ಆರ್ ಪ್ಯಾರಲಲ್. ಆಯಿತಾ, ಅದು ಕನ್ಸ್ಟ್ರಕ್ಷನ್ ಪ್ರೊಸೀಜರು. ಆಯಿತಾ ಅಮ್ಮ? ಸೊ ಲೈನು ಹೇಳಿದ್ರು. ಫಸ್ಟ್ ಬಂದ ತಕ್ಷಣ ಏನು ಕಲ್ತ್ರಿ, ಒಂದು ಏನೇ ಒಂದು ಲೈನ್ ಸೆಗ್ಮೆಂಟ್ ಇದ್ದರೆ ಅದನ್ನು ಎಲ್ಲಿಗೆ ಬೇಕೋ ಅಲ್ಲಿಗೆ ಹೆಂಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅಂತ. ಅದನ್ನೇನು ಉಪಯೋಗಿಸ್ ಮಾಡ್ತೀರಾ, ಕಾಂಪಾಸ್ ಉಪಯೋಗಿಸ್ ಮಾಡ್ತೀರಾ. ಹಾಗೆ ಒಂದು ಯಾವುದೋ ಒಂದು ಆ್ಯಂಗಲ್ ಇದೆ, ಆ ಆ್ಯಂಗಲ್ನ ನಂಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕೆ ಹೆಂಗೆ ಏನು ಗೊತ್ತಾಯ್ತು, ಹೌದಾನೆ? ಸೊ ಅದಕ್ಕೇನು ಮಾಡ್ತೀನಿ, ಆರ್ಕ್ ಎಳೆದ್ಬಿಟ್ಟು ಒಂದು ಎರಡು ಸೆಗ್ಮೆಂಟು, ಒಂದು ಟ್ರಯಾಂಗಲ್ದು ಎರಡು ಸೆಗ್ಮೆಂಟು, ಒಂದು ಸೆಗ್ಮೆಂಟು ಯಾವ ಆ್ಯಂಗಲ್ ಇದೆಯೋ ಅದಕ್ಕೆ ಆಪೋಸಿಟ್ ಸೆಗ್ಮೆಂಟು, ಇನ್ನೊಂದು ಅಡ್ಜಸೆಂಟ್ ಸೆಗ್ಮೆಂಟು. ಅದರಲ್ಲಿ ಬಂದರೆ ಅವಾಗ ಆ್ಯಂಗಲ್ ಟ್ರಾನ್ಸ್ಫರ್ ಮಾಡೋಕ್ಕೆ ಬರುತ್ತೆ. ಪ್ಯಾರಲಲ್ಗೆ ಏನು ಮಾಡ್ಬೇಕು ನಾನು, ಈ ಫಸ್ಟು ಪಿ ಅನ್ನೋ ಪಾಯಿಂಟಲ್ಲಿ ನಂಗೆ ಪ್ಯಾರಲಲ್ ನೋಡಿ, ಇಲ್ಲಿ ಎಲ್ಲ ಒಂದು ಸತಿ ಕೇಳಿಸ್ಕೊಂಬಿಡಿ. ಈ ಕಪ್ ಲೈನು ಗಿವನ್ ಲೈನು, ಕಪ್ ಲೈನ್ ಏನು ಹೇಳಿ, ಗಿವನ್ ಲೈನ್. ಈ ಪಿ ಅನ್ನೋದೇನು ಹೇಳಿ, ಈ ಪಾಯಿಂಟ್ ಪಿನಲ್ಲಿ ನನಗೆ ಪ್ಯಾರಲಲ್ ಬೇಕು. ಸೊ ಅದಕ್ಕೇನು ಮಾಡ್ತೀನಿ, ಐ ಯೂಸ್ ದ್ಯಾಟ್ ಇಫ್ ದೇರ್ ಇಸ್ ಅ ಟ್ರಾನ್ಸ್ಫರ್ಸ್ ಕಟಿಂಗ್ ದಿ ಪ್ಯಾರಲಲ್ ಲೈನ್ಸ್, ಆಲ್ಟರ್ನೇಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಆ ಪ್ರಾಪರ್ಟಿ ಯೂಸ್ ಮಾಡ್ಕೋತಾ ಇದ್ದೀನಿ. ಓಕೆ, ಅದು ನೀವು ಥಿಯರಮಲ್ಲಿ ಪ್ರೂವ್ ಮಾಡಿರ್ತೀರ, ಬಟ್ ಅದರ ಯೂಸೇಜು ಪ್ರಾಕ್ಟಿಕಲಲ್ಲಿ ಈ ಥರ, ದಿಸ್ ಈಸ್ ಹೌ ಯು ಯೂಸ್ ದಿಸ್. ಸೊ ಅಲ್ಲಿಗೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ನಾನು ಪಿ ಹತ್ರ ಹಿಂಗೊಂದು ಟ್ರಾನ್ಸ್ಫರ್ಸ್ ಲೈನ್ ಹೇಳಿದ್ರೆ ಈ ಗಿವನ್ ಲೈನಿಗೆ ಒಂದು ಆ್ಯಂಗಲ್ ಆಲ್ಫಾ ಬಂತು. ದೇರ್ ಫಾರ್ ಪಿ ಹತ್ರ ನಾನು ಇದೇ ಆ್ಯಂಗಲ್ ಆಲ್ಫಾ ಕನ್ಸ್ಟ್ರಕ್ಟ್ ಮಾಡಬೇಕು. ಪಿ ಹತ್ರ ಏನು ಮಾಡಬೇಕು, ಇದೇ ಆ್ಯಂಗಲ್ ಆಲ್ಫಾ ಕನ್ಸ್ಟ್ರಕ್ಟ್ ಮಾಡಬೇಕು. ನಾನು ಎಷ್ಟು ಆ್ಯಕ್ಯುರೇಟಾಗಿ ಕನ್ಸ್ಟ್ರಕ್ಟ್ ಮಾಡಿದರೆ ಅಷ್ಟು ಒಳ್ಳೆ ಪ್ಯಾರಲಲ್ ಲೈನ್ ಬರುತ್ತೆ. ಸೊ ಫಸ್ಟ್ ಇಲ್ಲಿ ಆಲ್ಫಾ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಏನು ಮಾಡಿದೆ ನಾನು, ಈ ಆಲ್ಫಾನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಕ್ಯೂ ಹತ್ರ ಇದೇನು ಇದು ಯಾವುದೋ ಒಂದು ಲೆಂತ್ ತೊಗೊಂಡು ಒಂದು ಆರ್ಕ್ ಕೇಳ್ಕೊಂಡೆ. ಏನು ಮಾಡಿದೆ ನಾನು, ಆರ್ಕ್ ಕೇಳ್ಕೊಂಡೆ. ಈ ಆರ್ಕ್ ಕೇಳ್ಕೊಂಡಿದ್ದು ಯಾತಕ್ಕೆ, ಆ್ಯಂಗಲ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಬೇಕಾಗೋ ಇನ್ನೆರಡು ಸೆಗ್ಮೆಂಟ್ಗೆ. ಯಾವ್ಯಾವುದೋ ಇಂಪಾರ್ಟೆಂಟ್ ಸೆಗ್ಮೆಂಟು, ಎಲ್ಲಿಂದ ನಾವು ಆರ್ಕ್ ಎಳ್ದಿರ್ತೀವೋ ಆ ಸೆಂಟ್ರಿಂದ ಈ ಗಿವನ್ ಲೈನ್ ಮೇಲೆ ಒಂದು ಇಂಟರ್ಸೆಕ್ಟ್ ಆಯಿತು ಈ ಪಾಯಿಂಟು. ಸೊ ಕ್ಯೂ ಎ ಅನ್ನೋದು ಒಂದು ಸೆಗ್ಮೆಂಟು, ಕ್ಯೂ ಎ ಅನ್ನೋದು ಏನು ಹೇಳಿದೆ ಸೆಗ್ಮೆಂಟು. ಅದು ಏನು ಆಗುತ್ತೆ, ಈ ಟ್ರಾನ್ಸ್ಫರ್ಸ್ನು ಇಂಟರ್ಸೆಕ್ಟ್ ಮಾಡುತ್ತೆ, ಟ್ರಾನ್ಸ್ಫರ್ಸ್ನ ಏನು ಮಾಡುತ್ತೆ, ಇಂಟರ್ಸೆಕ್ಟ್ ಮಾಡಿರುತ್ತೆ. ಅದು ಒಂದು ಪಾಯಿಂಟು. ಸೊ ನಮಗೆ ಕ್ಯೂ ಎ ಅನ್ನೋದು ಒಂದು ಸೆಗ್ಮೆಂಟು, ಎ ಬಿ ಅನ್ನೋದು ಒಂದು ಎರಡು ಸೆಗ್ಮೆಂಟು. ಈ ಎರಡು ಸೆಗ್ಮೆಂಟ್ನ ನಾನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕಾದರೆ ಆವಾಗ ಐ ವಿಲ್ ಬಿ ಏಬಲ್ ಟು ಕನ್ಸ್ಟ್ರಕ್ಟ್ ದಿ ಪ್ಯಾರಲಲ್ ಲೈನ್ ಅಂತ. ಅದಕ್ಕೇನು ಮಾಡ್ತೀನಿ, ಈ ಕ್ಯೂ ಎ ಮತ್ತು ಎ ಬಿ ಅನ್ನೋದು ಎರಡು ಸೆಗ್ಮೆಂಟ್ ಬಂದಮೇಲೆ ಮತ್ತೆ ಪಿ ಹತ್ರ ಬರ್ತೀನಿ. ಏನು ಮಾಡ್ತೀನಿ, ಪಿ ಹತ್ರ ಬಂದ್ಬಿಟ್ಟು ಪಿ ಇಂದ ಈ ಕ್ಯೂ ಎ ಏನು ಸೈಜ್ ಇದೆಯೋ ಆರ್ಕು, ಅದೇ ಆರ್ಕನ್ನು ಈ ಕಡೆಗೆ ಹೇಳ್ಕೊತೀನಿ. ಯಾಕೆ ಈ ಕಡೆ ಹೇಳ್ಕೊಂಡೆ ಹೇಳಿ, ಯಾಕೆ ಈ ಕಡೆ ಹೇಳ್ಕೊಂಡೆ, ನಾನು ಈ ಕಡೆ ಹೇಳ್ಕೊಂಬಿಟ್ಟಿದ್ರೆ ಏನಾಗ್ತಿತ್ತು, ಆಲ್ಟರ್ನೇಟ್ ಕಡೆಗೆ ಬರ್ತಾ ಇರಲಿಲ್ಲ ಆ್ಯಂಗಲ್ಲು. ಯಾವ ಕಡೆ ಹೇಳ್ಕೋಬೇಕು, ಆಲ್ಟರ್ನೇಟ್ ಆ್ಯಂಗಲ್ ಕಡೆಗೆ ಬರಬೇಕು ನಾನು. ಸೊ ಆ ಕಡೆಗೆ ಒಂದು ಆರ್ಕ್ ಹೇಳ್ಕೊಂಡೆ. ಆ ಆರ್ಕ್ ಏನು ಮಾಡ್ತಾಯಿದೆ, ಮತ್ತೆ ಟ್ರಾನ್ಸ್ಫರ್ಸ್ನ ಕಟ್ ಮಾಡ್ತಾಯಿದೆ. ಏನು ಮಾಡ್ತಾಯಿದೆ, ಟ್ರಾನ್ಸ್ಫರ್ಸ್ನ ಇಂಟರ್ಸೆಕ್ಟ್ ಮಾಡ್ತಾಯಿದೆ. ಆ ಪಾಯಿಂಟಿಗೆ ಏನು ಅಂದ್ಕೊಂಡೆ, ಸಿ ಅಂತ ಅಂದ್ಕೊಂಡೆ. ನನಗೆ ಇವಾಗ ಎ ಬಿ ಸೆಗ್ಮೆಂಟ್ ಬೇಕು, ಎ ಬಿ ಸೆಗ್ಮೆಂಟು ಸಿ ಇಂದ ಬೇಕು, ಗೊತ್ತಾಯ್ತಾ? ಸೊ ಅದಕ್ಕೇನು ಮಾಡ್ತೀನಿ, ಸಿ ಸೆಂಟ್ರಾಗಿ ಇಟ್ಕೊಂಡು ಈ ಎ ಬಿನ ಕಂಪಾಸಲ್ಲಿ ಮೆಷರ್ ಮಾಡ್ಕೋತೀನಿ. ಎ ಬಿನ ಕಂಪಾಸಲ್ಲಿ ಮೆಷರ್ ಮಾಡಿಕೊಂಡು ಈ ಸಿ ಹತ್ರ ಇಟ್ಕೊಂಡ್ಬಿಟ್ಟು ಈ ಆರ್ಕ್ ಇದೆಯಲ್ಲ ಅದನ್ನು ಕಟ್ ಮಾಡ್ಕೋತೀನಿ. ಯಾವುದನ್ನ,
I will create an arc here. Okay? So, ಆ ಆರ್ಕ್ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಅದೇನು ಪಾಯಿಂಟ್ ಅದು? ದಟ್ ಈಸ್ ಪಾಯಿಂಟ್ D. That means at P I have created a segment PC equals QA. PC equals QA and CD equals AB. CD equals AB. So, CD is angle is a line opposite to beta. AB is a line opposite to alpha. Since these two segments are of the same size, angles opposite to them will also be same. If these two angles are same, then if I join this line has to be parallel. It should be parallel. So, ಇಲ್ಲಿಗೆ ಸೇರಿಸ್ಬಿಟ್ಟು ಈ ಕಡೆಗೂ ಎಕ್ಸ್ಟೆಂಡ್ ಮಾಡೋದು. ಮಾಡಿ ಇವಾಗ ಕೆಲಸ ಅದು ಆಯಿತಾ? ಓಕೆ ಓಕೆ. ಸೊ ಡಿಯರ್ ಫ್ರೆಂಡ್ಸ್, ಈಗ ಎಷ್ಟು ಜನ ಮಾಡಿದ್ರೆ ಕೈ ಎತ್ತಿ? ಸ್ವಲ್ಪ ಪರವಾಗಿಲ್ಲ, ಜಾಸ್ತಿ ಕೈ ಬಂತು. ಓಕೆ, ಈಗ ನಿದ್ದೆ ಮಾಡ್ದಿರ ಒಂದು ಇಂಪಾರ್ಟೆಂಟ್ ಲೆಕ್ಕ ತೋರಿಸ್ತೀನಿ. ಮಾಡೋಕ್ಕೆ ಟೈಮ್ ಇಲ್ಲ, ಯಾಕೆ ನೀವೆಲ್ಲ ಪ್ರೈಸ್ ಇಸ್ಕೋಬೇಕಲ್ಲ ಟೀ ಕುಡ್ದು. ಬಟ್ ತೋರಿಸ್ತೀನಿ. ಅದು ತೋರಿಸಾದ್ಮೇಲೆ ಇದರಲ್ಲಿ ನಾನು ಹೇಳಿದ್ನಲ್ಲ ಪೇಜು ಪ್ರಾಕ್ಟಿಕಲ್ ಜಿಯೋಮೆಟ್ರಿ ಅಂಥೇಳಿ. ಓಕೆ, ಮನೆಗೆ ಹೋಗಿ ಮನೆಯಲ್ಲಿ ಟೇಬಲ್ ಇಟ್ಕೊಂಡು ಒಳ್ಳೆ ಇನ್ಸ್ಟ್ರೂಮೆಂಟ್ ಬಾಕ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡು ಇದ್ರ ಹತ್ರ ನಟ್ಟೆಲ್ಲ ಇರುತ್ತಲ್ಲ ಎಲ್ಲ ಕರೆಕ್ಟಾಗಿ ಟೈಟ್ ಮಾಡಿಕೊಂಡು ಯಾವಾಗಲೂ ಹೀಗೆ ಹಿಡ್ಕೊಂಡು ಕರೆಕ್ಟ್ ಮೆಷರ್ಮೆಂಟ್ ಮಾಡಿ ಕ್ಲೀನಾಗಿ ಆ್ಯಕ್ಯುರೇಟಾಗಿ ಮೆಷರ್ ಮಾಡೋದು ಕಲೀರಿ. ಓಕೆ, ಸಿ ಜಿಯೋಮೆಟ್ರಿನಲ್ಲಿ ಫಸ್ಟು ಟ್ರಾನ್ಸ್ಫರ್ ಆಫ್ ಶೇಪ್ ಆ್ಯಕ್ಯುರೇಟ್ಲಿ ಅನ್ನೋದು ಒಂದು ಇಂಪಾರ್ಟೆಂಟ್ ಸ್ಕಿಲ್. ಇವಿಷ್ಟೆಲ್ಲ ಪ್ಯಾರಲಲ್ ಎಲ್ಲ ಕಲ್ತಿದ್ರೆ ಅದು ಉಪಯೋಗ ಮಾಡಿದ್ರಾ? ಆಲ್ಟರ್ನೇಟ್ ಆ್ಯಂಗಲ್ಸು ಎಲ್ಲ ಮಾಡಿದ್ರಲ್ಲ, ಎಲ್ಲಿ ಯೂಸ್ ಮಾಡಿದ್ರಿ ಅದನ್ನು? ಲೆಕ್ಕ ಪ್ರೂವ್ ಮಾಡೋಕ್ಕೆ ಮಾಡಿದ್ರಿ ಅಷ್ಟೇ. ಆ್ಯಕ್ಚುಲಿ ಆಲ್ ದೀಸ್ ಥಿಯರಮ್ಸ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಶೇಪ್ಸ್ ಆರ್ ಪ್ರೂವ್ಡ್ ಟು ಬಿಲ್ಡ್ ಕನ್ಸ್ಟ್ರಕ್ಷನ್ ಆಫ್ ಶೇಪ್ಸ್ ವಿಥೌಟ್ ಆ್ಯಕ್ಚುಯಲ್ ಮೆಷರ್ಮೆಂಟ್. ಅದಕ್ಕೋಸ್ಕರನೇ ಮಾಡೋದು ಇದನ್ನು. ಸೊ ಅಲ್ಲೆಲ್ಲ ಇವಾಗ ನಮ್ಮ ನೀವು ಈ ಶೀಟ್ ಮೆಟಲ್ ವರ್ಕ್ಸ್ ಅನ್ನೋ ಫ್ಯಾಕ್ಟ್ರಿ ಎಲ್ಲ ನೋಡಿದ್ದೀರಾ? ಇಲ್ಲ. ಈ ಪಾತ್ರೆ ಗೀತ್ರೆ ಎಲ್ಲ ಮಾಡಿ ಬೆಂಡ್ ಮಾಡಿ ಎಲ್ಲ ಶೀಟ್ನೆಲ್ಲ ಮಾಡ್ತಾರ ಇಲ್ವೋ? ಹೆಂಗೆ ತರ್ತಾರೆ ಶೇಪ್ ಅವರು? ಅವೆಲ್ಲ ಜೊಮೆಟ್ರಿಕ್ ಶೇಪ್ ತಾನೇ. ಅವರು ಇಲ್ಲ ದೊಡ್ಡ ದೊಡ್ಡದು ಡಿವೈಡರ್ ಇಟ್ಕೊಂಡು ಕಟ್ ಮಾಡೋದು ಇಟ್ಕೊಂಡು ಪಾಪ ಯಾವ ಜಾಮಿಟ್ರಿ ಕಲಿದಿರೋ ತಲೆ ಸ್ವಂತಲೇ ಉಪಯೋಗಿಸ್ಕೊಂಬಿಟ್ಟು ಮಾಡ್ತಿರ್ತಾರೆ. ಅಲ್ಲಿಂದ ಹೋಗ್ಬಿಟ್ಟು ಆ ಮೆಜರ್ಮೆಂಟ್ ಹಂಗೆ ಹಿಡ್ಕೊಂಬಿಟ್ಟು ಅವನೇನು ಸ್ಕೇಲ್ ಇರೋಲ್ಲ, ಅವನಿಗೆ ಓದೋಕ್ಕೂ ಬರೋಲ್ಲ. ಗೊತ್ತಾಯ್ತಾ? ಅಲ್ಲಿಂದ ತೊಗೊಂಬರೋದು, ಇಲ್ಲಿ ಹಿಂಗೆ ಇಡೋದು, ಈ ಕಡೆ ಲೈನ್ ಹಾಕ್ಕೊಳ್ಳೋದು, ಕಟ್ ಮಾಡೋದು, ಮಡ್ಚೋದು ಮಾಡಿ ಶೇಪ್ ಮಾಡ್ತಿರ್ತಾರೆ. ಗೊತ್ತಾಯ್ತಾನಪ್ಪ? ಸೊ ಜಿಯೋಮೆಟ್ರಿ ಹ್ಯಾಸ್ ಟು ಬಿ ಲರ್ನ್ ಟು ರೀಪ್ರೊಡ್ಯೂಸ್ ಶೇಪ್ಸ್ ವಿಥೌಟ್ ಮೆಷರ್ಮೆಂಟ್. ಅದು ತುಂಬ ಇಂಪಾರ್ಟೆಂಟ್ ಸ್ಕಿಲ್ಲು. ಅದಕ್ಕೆ ನೀವು ಥಿಯರಮ್ಸ್ ಎಲ್ಲ ಪ್ರಾಪರ್ಟೀಸು, ಆಲ್ಟರ್ನೇಟ್ ಆ್ಯಂಗಲ್ಸ್ ಆರ್ ಈಕ್ವಲ್ಲು, ಟ್ರಯಾಂಗಲ್ ಆ್ಯಂಗಲ್ ಸಮ್ ಈಕ್ವಲ್ಸ್ 180 ಡಿಗ್ರೀಸ್ ಎಲ್ಲ ಪ್ರೂವ್ ಮಾಡ್ತೀರಾ. ಪ್ರಪೋರ್ಷನೇಟ್ ಟ್ರಯಾಂಗಲ್ ಅಂತ ಪ್ರೂವ್ ಮಾಡಿದಾಗ ನಾನು ಎಲ್ಲಿ ಬೇಕಾದ್ರೂ ಆರ್ಕ್ ಎಳಿಬೋದು ಅಂತ ಗೊತ್ತಾಯಿತು ಸೆಗ್ಮೆಂಟ್ಗೆ, ಆ್ಯಂಗಲ್ಗೆ. ಸೊ ಇದೆಲ್ಲ ಓಕೆ. ಈಗ ಇನ್ನೊಂದು ಲೆಕ್ಕ, ಇದಿಷ್ಟು ಬೇಸಿಸ್ ಮೇಲೆ ಒಂದು ದೊಡ್ಡ ಲೆಕ್ಕ ಹೆಂಗೆ ಮಾಡ್ಬೋದು ಅಂತ ತೋರಿಸೋದು. ಡಿವೈಡಿಂಗ್ a given line into given number of equal parts, equal segment, given number of equal segments, given number of equal segments. ಆಯಿತಾ? ಇವು ಮೂರನ್ನ ಹೆಂಗೆ ಉಪಯೋಗಿಸೋದು ಅನ್ನೋದು ಸುಮ್ಮನೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವು ಆಮೇಲೆ ಹೋಗಿ ಕನ್ಸ್ಟ್ರಕ್ಷನ್ ಮಾಡಿ. ಓಕೆ, ಬರ್ಕೊಂಡ್ರಾ? ಇದನ್ನ ಮೇಲ್ಗಡೆ ಕಳಿಸ್ಲಾ? ಮತ್ತು ಬರ್ಕೊಂಡ್ರ ಅಂದ್ರೆ ಹ್ಞೂ ಅಂದರೆ ಬರ್ಕೊಳ್ಳಿ. ಬರ್ಕೊಂಡಾಯ್ತಾ? ಆಯಿತು. ಈಗ ನೋಡಿ, ಇಲ್ಲಿ ನಾನು ಇದರಲ್ಲಿ ಪ್ರತಿ ಸಲ ಬರಿಬೇಕಾದ್ರೂ ಲೈನ್ನ ಹಾರಿಜಾಂಟಲ್ ಬರಿತಾ ಇಲ್ಲ. ಯಾಕೆಂದರೆ ದೀಸ್ ಕನ್ಸ್ಟ್ರಕ್ಷನ್ ಪ್ರೊಸೀಜರ್ಸ್ ಡೂ ನಾಟ್ ಡಿಪೆಂಡ್ ಆನ್ ವೆದರ್ ಎ ಲೈನ್ ಈಸ್ ಹಾರಿಜಾಂಟಲ್ ಆರ್ ಯಾವ ಡೈರೆಕ್ಷನಲ್ಲಾದ್ರೂ ಇರ್ಬೋದು. ಇಟ್ ಶುಡ್ ಓನ್ಲಿ ಬಿ ಎ ಸ್ಟ್ರೈಟ್ ಲೈನ್. ಆ್ಯಂಗಲ್ ಮೆಷರ್ಮೆಂಟು ಅಷ್ಟೇನೆ, ಯಾವಾಗಲೂ ಹಾರಿಜಾಂಟಲು ವರ್ಟಿಕಲ್ ಅಂತಲ್ಲ.
ಒಂದು ರೆಫರೆನ್ಸ್ ಲೈನಿಂದ ಇನ್ನೊಂದು ಲೈನಿಗೆ ಮೆಷರ್ ಮಾಡೋದು. ಓಕೆ, ಸೊ ಅದರಲ್ಲಿ ಪಾಸಿಟಿವ್ ನೆಗೆಟಿವ್ ಮೆಷರೆಲ್ಲ ಇವತ್ತು ಟೈಮ್ ಇಲ್ಲ ಹೇಳ್ಕೊಳಕ್ಕೆ. ಓಕೆ ನೋಡಿ, ಈಗೊಂದು ಲೈನ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಅದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟು ಒಂದು ಏನೋ ಎಂಡಿಂಗ್ ಪಾಯಿಂಟು ಹಾಕೋಣ ಬೇಕಾದ್ರೆ. ಓ ಅಂತ ಇದೆ, ಈ ಕಡೆಗೆ ಒಂದು ಎ ಅಂತ ಇದೆ. ಐ ವಾಂಟ್ ಇಟ್ ಟು ಬಿ ಡಿವೈಡೆಡ್ ಇಂಟು n ನಂಬರ್ ಆಫ್ ಈಕ್ವಲ್ ಪಾರ್ಟ್ಸ್. ಸಿಕ್ಕಾಪಟ್ಟೆ ಅಂದರೆ ತುಂಬ ಕೆಲಸ ಆಗುತ್ತಲ್ಲ. ಸಪೋಸ್ ಐ ವಾಂಟ್ ಟು ಡಿವೈಡ್ ಇಟ್ ಇನ್ ಟು 3 ಈಕ್ವಲ್ ಪಾರ್ಟ್ಸ್. ಡಿವೈಡ್ ಇಂಟು 3 ಈಕ್ವಲ್ ಪಾರ್ಟ್ಸ್ ಅಂತ ನಾನು ಆ ಥರ ಮಾಡಿದ್ದ ಪ್ರೊಸೀಜರೇ ಉಪಯೋಗಿಸ್ಕೊಂಡು ಯು ಕ್ಯಾನ್ ಆಲ್ಸೋ ಡಿವೈಡ್ ಇಂಟು 3 ಪಾರ್ಟ್ಸ್ ಇನ್ ರೇಷಿಯೋ 1:2:3 ಅಂತಲೂ ಮಾಡ್ಬೋದು. 1:2 ಆ ಥರನೂ ಮಾಡ್ಬೋದು. ಪ್ರೊಸೀಜರ್ ಮಾತ್ರ ಸೇಮು, ಈಕ್ವಲ್ ಆರು ಮಾಡ್ಬೋದು. ಆಯ್ತಾ? ಸೊ ಏನಪ್ಪ ಮಾಡೋದು ಇದಕ್ಕೆ ಅಂತಂತಂದರೆ, ಏನಪ್ಪ So basically it is something like this. We use the properties of transferring segments, properties of transferring angles, and then construction of parallel without measurement. Construction of parallel without measurement. ಇಷ್ಟೊತ್ತನಕ ಮಾಡಿದ್ರಲ್ಲ, ಆ 3 ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಲೆಕ್ಕ ಮಾಡ್ತೀವಿ. ಹೇಗೆ ಮಾಡ್ತೀವಪ್ಪ ಅಂತಂತಂದರೆ ನೋಡ್ಕೊಳ್ಳಿ. ಇವಾಗ ಜಸ್ಟ್ ಅಬ್ಸರ್ವ್ ಮಾಡಿ. ಈ ಓ ಅನ್ನೋದ್ರಿಂದ ಕೈ ನೋವು ಬರೋ ತನಕ ಒಂದು ಲೈನ್ ಹೇಳ್ಕೊಂಬಿಡೋದು. ಸರಿನಾ? ಹೇಳ್ಕೊಂಬಿಟ್ಟು ಈ ಓ ಹತ್ತಿರದಿಂದ ಯಾವುದೋ ಒಂದು ರೇಡಿಯಸ್ಸು ಸೆಲೆಕ್ಟ್ ಮಾಡ್ಕೊಳ್ಳೋದು. ಯಾವುದೋ ಒಂದು ರೇಡಿಯಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇದು ಯಾವುದೋ ಒಂದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಬರುತ್ತೆ, ಪಿ ಅಂತ. ಏನು ಬರುತ್ತೆ? ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಪಿ ಹತ್ರ ಬರುತ್ತೆ. ಅದನ್ನೇ ಹಾಗೆ ಇಟ್ಕೊಳ್ಳೋದು, ಚೇಂಜ್ ಮಾಡ್ದಿರ. ಏನು ಮಾಡೋದು? ಎಷ್ಟು ಇಟ್ಕೊಂಡಿದ್ವಲ್ಲ ಓ ಪಿ ಅಂತ, ಅಷ್ಟೇ ಇಟ್ಕೊಂಡು ಪಿ ಹತ್ತಿರ ಬಂದ್ಬಿಟ್ಟು ಇನ್ನೊಂದು ಆರ್ಕ್ ಹಾಕೋದು. ಏನು ಹಾಕೋದು? ಇನ್ನೊಂದು ಆರ್ಕು. ಕ್ಯೂ ಹೆಂಗಿರುತ್ತೆ ಹೇಳಿ? ಪಿ ಕ್ಯೂ ಈಕ್ವಲ್ಸ್ ಓ ಪಿ. ಹಾಗೇನೇ ಇಲ್ಲಿಂದ ಇನ್ನೊಂದು ಆರ್ಕ್ ಹಾಕೋದು, ಆರು. ಸೊ ಅದು ಹೆಂಗಿರುತ್ತೆ? ಈಕ್ವಲ್ಸ್ ಆಯಿತಾ? ಅವನಿಂದ ಆ ಪಾಯಿಂಟ್ಗಳಿರುತ್ತಲ್ಲ, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ಸು, ಈ ಲಾಸ್ಟಲ್ಲಿರೋವನ್ನ ಇಲ್ಲಿಗೆ ಸೇರಿಸ್ಬಿಡೋದು. ಯಾಕೋ ತುಂಬ ಬೇಜಾರು ಮಾಡ್ಕೊಂಡು ಎಲ್ಲೆಲ್ಲ ಹೊಟ್ಟೋಗ್ತಾರೆ ಅವರು. ಸೊ ಇಲ್ಲಿಗೆ ಬಂತು ಪಾಯಿಂಟ್ ಎ. ಇದು ಈ ಥರ ಲೈನ್ ಎಳೆದ್ಬಿಟ್ರೆ, ಇಫ್ ಐ ಡ್ರಾ ಫ್ರಮ್ ಕ್ಯೂ ಎ ಲೈನ್ ಪ್ಯಾರಲಲ್ ಟು ದಿಸ್ ಎ ಆರ್, ಓಕೆ, ಸಪೋಸ್ ಐ ಡ್ರಾ ಎ ಲೈನ್ ಪ್ಯಾರಲಲ್ ಟು ಕ್ಯೂ ಆರ್. ಇವ್ರು ಏನೋ ಸರಿಯಾಗಿ ಬರ್ತಾ ಇಲ್ಲ. ಲೈನ್ ಪ್ಯಾರಲಲ್ ಟು ಕ್ಯೂ ಆರ್ ಆ್ಯಂಡ್ ಎ ಲೈನ್ ಫ್ರಮ್ ಪಿ ಪ್ಯಾರಲಲ್ ಟು ದಿಸ್. ಓಕೆ, ಈ ಥರ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಈಗ ಹೇಳಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಇವೆಲ್ಲ ಈಕ್ವಲ್ ಇರೋದ್ರಿಂದ ಈ ಲೈನ್ ಪ್ಯಾರಲಲ್ಲಾಗಿ ಹೇಳಿದ್ರೆ ಅವಾಗ ಇವು 3 ಈಕ್ವಲ್ ಇರುತ್ತೆ ತಾನೆ? ಎಸ್ ಸರ್? ನೋ? ಎಸ್ ಸರ್, 3 ಬಾಕ್ಸ್ ಫುಲ್.
ಸೊ ಇದನ್ನು ಓ ಎ ಅಂತಂದ್ಬಿಟ್ಟು ಓ ಬಿ ಅಂತಂದ್ಬಿಟ್ಟು ಓ ಸಿ ಅಂತಂದರೆ ಸಿನ್ಸ್ ಓ ಪಿ ಈಕ್ವಲ್ಸ್ ಪಿ ಕ್ಯೂ ಈಕ್ವಲ್ಸ್ ಕ್ಯೂ ಆರ್ if then if AR BQ and CP are parallel to each other then OC equals CB equals BA. So you have divided it into 3 equal parts. ಆದರೆ ಏನು ಇದನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕಾಗತ್ತೆ, ಪಿ ಕ್ಯೂ ಆರ್ ಎಲ್ಲ ಹಾಕ್ಕೋಬೋದು, ಈ ಲೈನು ಎಳ್ಕೋಬೋದು. ನೆಕ್ಸ್ಟ್ ಏನಾಗುತ್ತೆ ಹೇಳಿ, ಸಂಕಟ. ಅದಕ್ಕೇನು ಮಾಡೋದು, ಈ ಆ್ಯಂಗಲ್ನ ಒಂದು ಆಲ್ಫಾ ಅಂತ ಕರ್ಕೊಳ್ಳೋದು. ಏನು ಮಾಡೋದು, ಆ್ಯಂಗಲ್ ಆಲ್ಫಾ ಅಂತ. ಸೊ ಯು ನೋ ಹೌ ಟು ಟ್ರಾನ್ಸ್ಫರ್ ದಿಸ್ ಆ್ಯಂಗಲ್ ಆಲ್ಫಾ ಆ್ಯಟ್ ಕ್ಯೂ. ಓಕೆ, ಹೌ ಟು ಟ್ರಾನ್ಸ್ಫರ್ ಆ್ಯಂಗಲ್ ಆಲ್ಫಾ ಆ್ಯಟ್ ಕ್ಯೂ. ಹೆಂಗೆ ಮಾಡ್ತೀರಾ, ಆರ್ ಹತ್ತಿರದಿಂದ ಒಂದು ಆರ್ ಕಳಿತೀರ, ಆರ್ ಹತ್ತಿರದಿಂದ ಒಂದು ಆರ್ ಕೇಳ್ತೀರ. ಆ ಆರ್ ಕೇಳಿದ್ರೆ ಏನಾಗುತ್ತೆ, ಇಲ್ಲೊಂದು ಪಾಯಿಂಟು ಇಲ್ಲೊಂದು ಪಾಯಿಂಟು ಏನು ಮಾಡುತ್ತದ, ಕಟ್ ಮಾಡುತ್ತೆ ತಾನೆ. ಸೊ ಅದರಿಂದ ಏನಾಗುತ್ತೆ, ನನಗೆ ಇಲ್ಲಿಂದ ಒಂದು ಲೈನ್ ಹೇಳಿದ್ರೆ ನನಗೆ ಸೆಗ್ಮೆಂಟ್ ಸಿಗುತ್ತೋ ಇಲ್ವೋ. ಸೊ ಇದನ್ನು ಸಪೋಸ್ ನಾನು ಐ ಕಾಲ್ ದಿಸ್ ಎಲ್ ಆ್ಯಂಡ್ ಎಮ್ ಅಂತ ಕರೆಯೋಣ ಅಂತ ಇಟ್ಕೊಳ್ಳೋಣ. ಪಾಯಿಂಟ್ಸ್ಗಳಿಗೆಲ್ಲ ಕ್ಯಾಪಿಟಲ್ ಲೆಟರ್ಸೇ ಹಾಕಬೇಕು. ಎಲ್ ಮತ್ತು ಎಮ್ ಅಂತ ಕರಿತೀನಿ ಅಂತ ಇಟ್ಕೊಳ್ಳಿ. ಸೊ ನನಗೆ ಈ ಆ್ಯಂಗಲ್ ಆಲ್ಫಾ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಬೇಕಾಗಿರೋ ಒಂದು ಆರ್ ಎಲ್ ಅನ್ನೋ ಸೆಗ್ಮೆಂಟು ಸಿಕ್ತು, ಇನ್ನೊಂದೇನು ಸೆಗ್ಮೆಂಟ್ ಸಿಕ್ತು, ಎಲ್ ಎಮ್ ಅನ್ನೋ ಸೆಗ್ಮೆಂಟ್ ಸಿಕ್ತು. ಈಗೇನು ಮಾಡ್ತೀನಿ, ಕ್ಯೂ ಹತ್ರ ಬರ್ತೀನಿ. ಕ್ಯೂ ಹತ್ರ ಬಂದ್ಬಿಟ್ಟು ಏನು ಮಾಡ್ತೀನಿ, ಆರ್ ಎಲ್ ಅನ್ನೋ ಅಷ್ಟು ಲೆಂಗ್ತಿಂದು ಒಂದು ಇದು ಮಾಡ್ತೀನಿ, ಎನ್ ಅಂತ. ಏನು ಹೇಳಿ, ಕ್ಯೂ ಎನ್ ಇಸ್ ಈಕ್ವಲ್ ಟು ಎಷ್ಟು, ಆರ್ ಎಲ್. ಆ ಆರ್ಕ್ ಹಾಕೋದನ್ನು ಸುಮ್ಮನೆ ಹಾಕಲ್ಲ, ಏನು ಮಾಡ್ತೀನಿ ನಾನು, ಉದ್ದಕ್ಕೆ ಎಳ್ಕೊಂಡು ಹೋಗ್ತೀನಿ. ಏನು ಮಾಡ್ತೀನಿ, ಉದ್ದಕ್ಕೆ ಎಳ್ಕೊಂಡು ಹೋಗ್ತೀನಿ. ಆ್ಯಕ್ಚುಯಲಿ ಈ ಲೈನು ಇಲ್ಲ ಅಂತ ಇಟ್ಕೊಳ್ಳಿ, ಇಲ್ಲೆಲ್ಲ ಇದ್ದಾನೆ, ಆ ಲೈನು ಇಲ್ಲ. ಅದಕ್ಕೇನು ಮಾಡ್ತೀನಿ ನಾನು, ಈ ಎನ್ ಹತ್ರ ಬಂದ್ಬಿಟ್ಟು ಎಲ್ ಎಮ್ ಅನ್ನೋ ಸೆಗ್ಮೆಂಟ್ ಇದೆಯಲ್ಲ, ಆ ಎಲ್ ಎಮ್ ಸೆಗ್ಮೆಂಟನ್ನು ಕಂಡಿಡ್ಕೊಂಡು ಇಲ್ಲಿ ಇಟ್ಬಿಟ್ಟು ಇನ್ನೊಂದು ಆರ್ ಕಳಿತೀನಿ. ಒಂದು ನಿಮಿಷ, ಇಲ್ಲೊಂದು ಆರ್ ಕಳಿತೀನಿ. ಇದನ್ನೇನಂತೀನಿ, ಎನ್ ಪಿ ಅಂತ, ಪಿ ಎಲ್ಲ ಆಗೋಗ್ಬಿಡ್ತು. ಇನ್ನೇನು ಸಿಕ್ಕಾಬಿಡ್ತು, ಎಕ್ಸ್ ಅಂತ ಇಟ್ಕೊಳ್ಳೋಣ. ಸಿಕ್ಕಾಪಟ್ಟೆ ಆಲ್ಫಾಬೆಟ್ ಕಾಣ್ತಾ ಇರಲ್ಲ, ಎಕ್ಸ್ ಅಂತ ಇಟ್ಕೊಳ್ಳೋಣ. ಸೊ ಒಂದು ನಿಮಿಷ, ಇದು ಸ್ವಲ್ಪ ಸರಿಯಾಗಿ ಬಂದಿಲ್ಲ, ಇದು ಆರ್ಕು. ಅದಕ್ಕೆ ಸರಿಯಾಗಿ ಪ್ಯಾರಲಲ್ಲಾಗಿ ಬರಬೇಕಿದು, ಹೀಗೆ. ಸೊ ಈ ಆರ್ಕು ಈ ಪಾಯಿಂಟ್ ಹೋದರೆ ಇಲ್ಲಿ ಎಕ್ಸ್ ಅಂತ ಆಗತ್ತೆ. ಇದು ಈ ಎಕ್ಸ್ ಅಂತ ಆದ ತಕ್ಷಣವೇ ಕ್ಯೂ ಎಕ್ಸ್ ಜಾಯಿನ್ ಮಾಡಿದ್ರೆ ನನಗೆ ಕ್ಯೂ ಎಕ್ಸ್ ಜಾಯಿನ್ ಮಾಡಿದ್ರೆ ನೋಡಿ ಈ ಲೈನ್ ಬರುತ್ತೆ. ಓಕೆ, ಸೊ ಏನು ಮಾಡ್ತೀನಿ ನಾನು, ಅಡ್ಜಸ್ಟ್ಮೆಂಟ್ ಮಾಡಿಬಿಡ್ತೀನಿ ಇವನ್ನ ತಂದ್ಬಿಟ್ಟು. ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ಇವನನ್ನು ಅಳಿಸ್ಬಿಟ್ಟು ಇಲ್ಲಿ ತಂದು ಹಾಕ್ತೀನಿ ನಾನು. ನನ್ನ ಸುಖ ಇದು. ಸೊ ಎಕ್ಸ್ ತಂದು ಇಲ್ಲಿ ಹಾಕೋದು. ಗೊತ್ತಾಯ್ತಾ, ಏನು ಮಾಡಿದೆ ಹೇಳಿ, ನಾನು ಅಡ್ಜಸ್ಟ್ಮೆಂಟ್ ಮಾಡಿದ್ದು ನೋಡಬೇಡಿ. ಏನು ಇಂಪಾರ್ಟೆಂಟ್ ಮಾಡಿದ್ದೀನಿ ಹೇಳಿ, ಕ್ಯೂ ಇಂದ ಕ್ಯೂ ಎನ್ ಇಸ್ ಈಕ್ವಲ್ ಟು ಆರ್ ಎಲ್ ಎಳೆದ್ಬಿಟ್ಟು ದೆನ್ ಐ ವಿಲ್ ಪ್ಲಾಟ್ ಎನ್ ಎಕ್ಸ್ ಈಕ್ವಲ್ಸ್ ಎಷ್ಟು, ಎನ್ ಎಕ್ಸ್ ಇಸ್ ಈಕ್ವಲ್ ಟು ಎಲ್ ಎನ್. ಆ್ಯಂಡ್ ದೆನ್ ಜಾಯಿನ್ ಏನು, ಕ್ಯೂ ಎಕ್ಸ್ ಆ್ಯಂಡ್ ಎಕ್ಸ್ಟೆಂಡ್ ಟು ಗೆಟ್ ಯಾರು, ಬಿ, to get B. Then QB is parallel to RA. ಇದೇ ಕೆಲಸ ಇಲ್ಲೂ ಬಂದು ಮಾಡೋದು. ಇಲ್ಲೂ ಬಂದು ಮಾಡಿದ್ರೆ ಮತ್ತೆ ಇವ್ರು ಯಾರು ಸಿಗ್ತಾರೆ, ಈ ಪಾಯಿಂಟ್ ಸಿಕ್ಕ ಮೇಲೆ ಇಲ್ಲಿಗೆ ಎಳೆಯೋದು. ಗೊತ್ತಾಯ್ತಾ. ಸೊ ಪ್ರಪೋರ್ಷನ್ ಬರಬೇಕು ಅಂದರೆ ಏನು ಮಾಡ್ಬೇಕು, ನಾನು ಇಲ್ಲಿಂದ ಫಸ್ಟ್ ಎಷ್ಟು ಇಟ್ಕೊಳ್ತೀನೋ ಅದ್ರ 2ರಷ್ಟು ನೆಕ್ಸ್ಟ್ ಹಾಕಬೇಕು, ಅದ್ರ ನೆಕ್ಸ್ಟಿಗೆ 3ರಷ್ಟು ಹಾಕಬೇಕು. ಪ್ಯಾರಲಲ್ ಹೇಳಿದಾಗ ಇಲ್ಲಿ ಮತ್ತೆ ಬರೋರು 1:2:3 ಇರ್ತಾರೆ. ಗೊತ್ತಾಯ್ತಾ.